ರೆಸಿಡೆನ್ಷಿಯಲ್ ಕೋರ್ಸ್ ಕೂಡ ನಾವು ಅಟೆಂಡ್ ಮಾಡ್ಬೋದು. ಮತ್ತೆ ಅಲ್ಲಿ ರೆಸಿಡೆನ್ಷಿಯಲ್ ಕೋರ್ಸು ಬ್ರಹ್ಮಜ್ಞಾನ ಅಂತ ಮಾಡ್ತೀವಿ. ಸೊ ಅದು ಹೋಗೋಕ್ಕೂ ಮುಂಚೆ ಇಲ್ಲಿ ನಾವು 3 ಕೋರ್ಸ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಕೋರ್ಸ್ ಅಂದರೆ ಏನಂದರೆ ಇವಾಗ ಪಾಠ ಸ್ಟಾರ್ಟ್ ಆದಾಗ ನಿಮಗೆ ಗೊತ್ತಾಗುತ್ತೆ. ಸೊ PPT ಪ್ರೆಸೆಂಟೇಷನ್. ಸೊ ಇವಾಗ ಕಾಯಕಲ್ಪ ಅಂದರೆ ಏನು ಅನ್ನೋ ಪ್ರಶ್ನೆ ಮೂಲಕ ಈ ಒಂದು ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ನಮಗೆಲ್ಲರಿಗೂ ಮುಪ್ಪು ಬರುತ್ತಲ್ವಾ, ಓಲ್ಡ್ ಏಜ್. ವಯಸ್ಸಾಗೋದು ಗೊತ್ತಾಗ್ತಾ ಇದೆಯಾ? ಎಲ್ರಿಗೂ ಗೊತ್ತಾಗ್ತಾ ಇದೆಯಲ್ವಾ? ಯಾಕೆ ವಯಸ್ಸಾಗುತ್ತೆ? ಸರಿ ಬೇಡ. ಯಾಕೆ ನಮಗೆ ತಲೆನೋವು ಬರುತ್ತೆ? ರೋಗ ಯಾಕೆ ಬರುತ್ತೆ? ಟೆನ್ಷನ್. ಓಕೆ, ಅದಕ್ಕೂ ಮುಂಚೆ ಊಟ, ಫುಡ್ ಹ್ಯಾಬಿಟ್ಸು. ಓಕೆ, ಸ್ಟ್ರೆಸ್. ಫಸ್ಟ್ ಸ್ಟಾರ್ಟ್ ಆಗೋದು ಸ್ಟ್ರೆಸ್ ಅಲ್ವಾ? ಬಾಡಿ ಎಕ್ಸರ್ಸೈಸ್ ಮಾಡಿದ್ರೇನಾ ಮಾಡಬೇಕು? ಮಾಡಿದ್ರೆ ಸ್ಟ್ರೆಸ್, ಮಾಡದೇ ಇದ್ರೆ ಕಾಯಿಲೆ. ಯಾಕೆಂದ್ರೆ ಇವಾಗ ಟಿವಿಯಲ್ಲಿ ಅದೇ ತಾನೇ ಫೇಮಸ್ ಆಗ್ತಾ ಇರೋದು. ಯಾರೆಲ್ಲ ಜಿಮ್ಗೆ ಹೋಗ್ತಾ ಇದ್ದಾರೆ ಅವ್ರಿಗೆ ಜಾಸ್ತಿ ಬೇಗ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬಿಟ್ಟು ಇಮಿಡಿಯೇಟ್ ಡೆತ್ ಬರ್ತಾ ಇದೆ. ಸೊ ಲಾಸ್ಟಲ್ಲಿ ಅದನ್ನ ಹಾರ್ಟ್ ಅಟ್ಯಾಕು ಇಲ್ಲ ಕೊರೋನರಿ ಹಾರ್ಟ್ ಫೇಲಿಯರ್ ಅಂತ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಡಾಕ್ಟರ್ಸ್ ಅಲ್ವಾ? ಹೌದಲ್ವಾ? ಸೊ ಒಂದೇ ಸರಿ ಎಂಡ್ ಆಗ್ತಾ ಇದೆ. ನಾನು ಇನ್ನೂ ಸ್ಟಾರ್ಟಿಂಗಲ್ಲೇ ಇದ್ದೀನಿ. ಅಷ್ಟು ಬೇಗ ಲಾಸ್ಟ್ ಪ್ರಶ್ನೆಗೆ ಹೋಗ್ಬಿಟ್ವಿ. ಸೊ ಸಾವು ಯಾಕೆ ಬರುತ್ತೆ? ಮತ್ತೆ ಸಾವು ಅಂದ್ರೆ ಏನು? ನಾವೇನು ಯೋಚನೆ ಮಾಡಲ್ಲ ಅಲ್ವಾ? ಸುಮ್ಮನೆ ಹುಟ್ಟಿದೀವಿ. ಯಾಕಂದ್ರೆ ಫ್ರೀ ಆಗಿ ನಮಗೆ ತಂದೆ ತಾಯಿ ಜನ್ಮ ಕೊಟ್ಬಿಡ್ತಾರೆ. ಮತ್ತೆ ನಮಗೆ ಈ ದೇಹದ ಬಗ್ಗೆ ತಿಳುವಳಿಕೆ ಸ್ಕೂಲಲ್ಲೂ ಸರಿಯಾಗಿ ಕೊಡೋದಿಲ್ಲ. ನಾವು ಅದನ್ನ ತಿಳ್ಕೊಳ್ಳೋವಂಥ ಪ್ರಯತ್ನ ಕೂಡ ಪಡೋದಿಲ್ಲ. ಹೌದಲ್ವಾ? ಯಾರು ತಪ್ಪು ಇದು? ನಮ್ದೇ ತಪ್ಪು ಅಂತ ಒಪ್ಕೊಳ್ತೀವಾ ಇಲ್ವಾ? ಇನ್ನೂ ಒಪ್ಕೊಳ್ಳಿಲ್ಲ ಅಂದ್ರೆ ಇನ್ನೂ ಎಚ್ಚೆತ್ಕೊಂಡಿಲ್ಲ ಅಂತ ಅರ್ಥ. ಒಪ್ಕೊಳ್ತೀರಾ? ಸೊ ಇವಾಗಲಾದ್ರೂ ನಿಮ್ಗೋಸ್ಕರ ನೀವು ಒಂದ್ ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡೋದನ್ನ ಕಲಿತೀರಾ, ಟೈಮ್ನ ತೆಗ್ದಿರ್ತೀರಾ ನಿಮ್ಗೋಸ್ಕರ. ಈ ಕಾಯಕಲ್ಪ ತತ್ವ ಕಲಿತು ಇದೊಂದು ಪ್ರಾಕ್ಟೀಸ್ನ ನೀವು ಕಲಿತು ಡೈಲಿ 3 ನಿಮಿಷ ಬೆಳಿಗ್ಗೆ ಮಾಡಿದ್ರೆ ಮತ್ತೆ ಸಾಯಂಕಾಲ 3 ನಿಮಿಷ ಮಾಡಿದ್ರೆ ನಿಮ್ಮ ಇಡೀ ಬಾಡಿ ಪುನಶ್ಚೇತನಗೊಳ್ಳುತ್ತೆ. ಯಾವುದೇ ಕಾಯಿಲೆ, ನೇಮ್ ಇಟ್, ಫ್ರಮ್ A to Z, ಈವನ್ ದೊಡ್ಡ ಕ್ಯಾನ್ಸರ್ ಕೂಡ ಕ್ಯೂರ್ ಆಗುತ್ತೆ. ಓಕೆ, ನಾನು ಬೇಕಾದ್ರೆ ಆ ಡಾಕ್ಟರ್ಸ್ ಹತ್ರನೂ ಚಾಲೆಂಜ್ ಮಾಡ್ತೀನಿ. ಯಾಕಂದ್ರೆ ನಾನು ಅದನ್ನ ನನ್ನ ದೇಹದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ. ಅದರಿಂದ ಬೆನಿಫಿಟ್ಸ್ನ ನಾನು ಪಡ್ಕೊಂಡಿದ್ದೀನಿ. ಅದರಿಂದ ಬೆನಿಫಿಟ್ ಸಿಕ್ಕಿರುವಂತ ಎಲ್ಲ ಸ್ಟೂಡೆಂಟ್ಸ್ಗಳನ್ನೂ ನಾನು ನೋಡಿದ್ದೀನಿ ವಿತ್ ಮೆಡಿಕಲ್ ರಿಪೋರ್ಟ್ಸ್. ಸೊ ಹಿಂಗಿದ್ಮೇಲೆ ನಾನು ಈ ತರ ಗಂಟಾಘೋಷವಾಗಿ ಹೇಳ್ಬೋದಾ ಬೇಡವಾ? ಹೇಳ್ಬೋದಾ? ಸೊ ಇವಾಗ ಅದ್ರ ಬಗ್ಗೆ ಸ್ಟಾರ್ಟ್ ಮಾಡೋಣವಾ? ಸೊ ಕಾಯ ಅಂದ್ರೇನೆ ದೇಹ. ಕಾಯ ಅಂದ್ರೇನೆ ದೇಹ. ಕಲ್ಪ ಅಂದ್ರೆ ಇಮ್ಮಾರ್ಟಾಲಿಟಿ, ಸದೃಢಗೊಳಿಸ್ಕೊಳ್ಳೋದು. ಸೊ ಈ ದೇಹನ ನಾವು ಹೆಂಗೆ ಸದೃಢಗೊಳಿಸ್ಕೋಬೇಕು? ನಮ್ಗೆ ಯಾರಾದ್ರೂ ಹೇಳ್ಕೊಡ್ತಾರಾ? ಹುಟ್ಟಿದ್ಮೇಲೆ ತಾಯಿ ಅವಳು ತಿಳಿದಿರೋದನ್ನೆಲ್ಲ ನಮಗೆ ತಿನ್ನಿಸ್ತಾ ಬರ್ತಾಳೆ. ಮಗು ಗಟ್ಟಿ ಆಗ್ಬೇಕು, ಮಗು ಚೆನ್ನಾಗಿ ಬೆಳಿಬೇಕು, ಒಳ್ಳೆ ಬೆಳವಣಿಗೆ ಆಗ್ಬೇಕು, ಆರೋಗ್ಯ ಬರಬೇಕು, ಈ ತರ ಎಲ್ಲ ತಾಯಿ ಇರೋ ಕಾಳಜಿಯಲ್ಲಿ ಮುತುವರ್ಜಿಯಲ್ಲಿ ತಿನ್ನಿಸ್ತಾ ಬೆಳೆಸ್ತಾ ಬರ್ತಾರೆ ಅಲ್ವಾ? ಅದಾದ ನಂತರ ನಾವು ಹೇಗೆ ಬೆಳಿತೀವಿ? ಫ್ರೆಂಡ್ಸು ಜಂಕ್ ಫುಡ್ ಶಾಪಿಗೆ ಕರ್ಕೊಂಡು ಹೋದ್ರೆ ಅದು ತಿಂತೀವಿ, ಬಾರ್ ಶಾಪಿಗೆ ಹೋದ್ರೆ ಅಲ್ಲೂ ಕುಡಿತೀವಿ. ಹೌದಲ್ವಾ? ಯಾವತ್ತಾದ್ರೂ ನಮ್ಮ ದೇಹಕ್ಕೆ, ನನ್ನ ದೇಹ ಎಷ್ಟು ಕೆಪಾಸಿಟಿ ಇದೆ, ನನ್ನ ದೇಹಕ್ಕೆ ಯಾವ್ದು ಇವಾಗ ಬೇಕಾಗಿದೆ, ಯಾವ್ದು ಬೇಡ ಅಂತ ಏನಾದ್ರೂ ಯೋಚನೆ ಮಾಡ್ತೀವಾ? ಸರಿ, ಅದೆಲ್ಲ ಬೇಡ. ನಾವು ಚಿಕ್ಕ ವಯಸ್ಸಿಂದಲೂ 3 ಹೊತ್ತು ತಿಂದು ಬೆಳೆದಿರ್ತೀವಿ. ನಂಗೆ ತುಂಬಾ ಜನ ಪ್ರಶ್ನೆನೂ ಕೇಳ್ತಾರೆ ಇದ್ದು. ಸೊ 3 ಹೊತ್ತು ತಿಂದು ಅದೇ ಅಭ್ಯಾಸ. ಇವಾಗಲೂ ಅದೇ ಸ್ಟ್ಯಾಂಡರ್ಡ್ ಸಿಸ್ಟಮ್ ಮೇಂಟೈನ್ ಆಗ್ತಾರೆ ಸೊಸೈಟಿಯಲ್ಲಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಟಿಫನ್ ಇರಬೇಕು, ಮಧ್ಯಾಹ್ನ ಲಂಚ್ ಇರಬೇಕು, ಸಾಯಂಕಾಲ ಡಿನ್ನರ್ ಇರಬೇಕು. ಮಧ್ಯದಲ್ಲಿ 2 ಸತಿ ಸ್ನಾಕ್ಸ್ ಇದ್ರು ಓಕೆ, ಹೌದಲ್ವಾ? ಬಟ್ ಡಸ್ ಯೋರ್ ಬಾಡಿ ರಿಕ್ವೈರ್ ದಟ್? ನಿಮ್ಮ ಬಾಡಿಗೆ ಅದು ಅವಶ್ಯಕತೆ ಇದೆಯಾ? ಯಾವತ್ತಾದ್ರೂ ಚೆಕ್ ಮಾಡ್ಕೊಂಡಿದ್ದೀರಾ? ಚೆಕ್ ಮಾಡ್ಕೊಂಡಿದ್ದೀರಾ? ಮಾಡಿಲ್ಲ. ಸೊ ಯಾವಾಗಲೂ ತಿಂತೀರಲ್ವಾ, ಹೊಟ್ಟೆ ಹಸಿದ ಮೇಲೆ ಊಟ ಮಾಡ್ತೀರಾ ಅಥವಾ ಹೆಂಗ್ ಊಟ ಮಾಡೋದು? ಕರೆಕ್ಟ್
ಹೊಟ್ಟೆ ಹಸಿವು ಆದ್ಮೇಲೆ ಊಟ ಮಾಡ್ತೀರಾ ಅಥವಾ ಟೈಮ್ 1 ಗಂಟೆ ಆಗೋಯ್ತು ಊಟ ಮಾಡಬೇಕು, 9 ಗಂಟೆ ಆಯ್ತು ಟಿಫನ್ ಮಾಡಬೇಕು, ರಾತ್ರಿ 9 ಗಂಟೆ ಆಯ್ತು ಊಟನೇ ಮಾಡಿಲ್ಲ ಇನ್ನು, ಈ ತರ ಊಟ ಮಾಡ್ತೀರಾ? 8 ಗಂಟೆ ಆಯ್ತು ಊಟ ಮಾಡ್ತೀವಿ, 4 ಟಿಫನ್ ತಿಂತೀವಿ, 1 ಗಂಟೆ ಆಯ್ತು ಊಟ ಮಾಡಬೇಕು, ಆ ಥರನೇ ಇದೆ. ಒಬ್ರಿಗೆ ಹೊಟ್ಟೆ ಅಷ್ಟು ಊಟ ಮಾಡ್ತಾರೆ, ಹೌದಲ್ವಾ? ಬಟ್ ಯಾವತ್ತಾದ್ರೂ ಯಾರಾದ್ರೂ ಹೇಳಿದಾರ ಈ ತರ ಊಟ ತಿನ್ಬೇಕು, ಬಾಡಿಗೆ ಈ ತರ ಸಿಸ್ಟಮ್ ಇದೆ, ಯಾರಾದ್ರೂ ಹೇಳಿದಾರ? ಹೇಳಿದ್ದಾರೆ. ಇವಾಗ ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ. ಕೆಲವು ಡಾಕ್ಟರ್ಸ್ ಹೇಳಿದ್ದಾರೆ. ಸೊ ಇವತ್ತು ಅದೆಲ್ಲದ್ರದ್ದು ಡೌಟ್ಸ್ನ ಕ್ಲಾರಿಫೈ ಮಾಡೋಣ. ಬನ್ನಿ ಸರ್. ಸೊ ಈ ದೇಹನ ಸದೃಢಗೊಳಿಸ್ಕೊಳ್ಳೋಕೆ ಮುಂಚೆ ಈ ದೇಹ ನಮಗೆ ಹೆಂಗೆ ಸಿಕ್ತು? ಹೆಂಗ್ ಸಿಕ್ತು ನಮ್ಗೆ ಈ ದೇಹ? ತಂದೆ ತಾಯಿಯ ಒಂದು ಸುಯೋಗದಿಂದ ನಮ್ಗೆ ಸಿಕ್ತು, ಹೌದಲ್ವಾ? ನಮಸ್ತೆ. ಸೊ ತಾಯಿಯ ಒಂದು ಅಣು ಮತ್ತು ತಂದೆಯ ಒಂದು ಅಣು, ಪೂರ್ತಿ ಅಣುನು ಇಲ್ಲ, ಅದು ಹಾಫ್ ಆಫ್ ದ ಸೆಲ್ ಆಫ್ ಅ ಫಾದರ್, ಹಾಫ್ ಆಫ್ ದ ಸೆಲ್ ಆಫ್ ದ ಮದರ್. ಇದರಿಂದ ನಮ್ಗೆ ಏನಾಯ್ತು? ಈ ಒಂದು ಬಾಡಿ ಫಾರ್ಮೇಶನ್ ಆಯ್ತು. ಫಸ್ಟ್ ನಾವು ಝೈಗೋಟ್ ಆದ್ವಿ ಗರ್ಭಕೋಶದಲ್ಲಿ, ಝೈಗೋಟ್ ಇಂದ ಈ ದೇಹ ಬೆಳೀತು, ದೇಹ ಬೆಳೆದು ಗರ್ಭದಲ್ಲಿ 9 ತಿಂಗಳು 10 ತಿಂಗಳು ನಂತರ ಹೊರಗಿನ ಪ್ರಪಂಚಕ್ಕೆ ಬಂದ್ವಿ. ಹೊರಗಿನ ಪ್ರಪಂಚಕ್ಕೆ ಬಂದ್ಮೇಲೆ ನಾವು ಎಷ್ಟು ಉದ್ದ ಇದ್ವಿ, ಎಷ್ಟು ತೂಕ ಇದ್ವಿ? ಜಸ್ಟ್ 2 ರಿಂದ 3 kg ಅಷ್ಟೇ ನಮ್ಮ ತೂಕ, ಹೌದಲ್ವಾ? ಮತ್ತೆ ನಮ್ಮ ಉದ್ದ ಕೂಡ ಜಸ್ಟ್ 1.5 ಫೀಟ್ ಅಷ್ಟೇ. ಆದ್ರೆ ಇಷ್ಟು ದೊಡ್ಡದಾಗಿ ಈ ದೇಹ ಬೆಳೆದು ನಿಂತಿದೆ ಅಲ್ವಾ? ಯಾವ್ದ್ರ ಕಾರಣ? ಹೆಂಗೆ? ಆಹಾರ, ಗಾಳಿ, ನೀರು. ವೆರಿ ಗುಡ್. ಸೊ ಇದನ್ನ ನಾವೇನಂತ ಕರಿತೀವಿ? ಪ್ರಕೃತಿಯಲ್ಲೇ ಏನಂತ ಕರಿತೀವಿ? ಪಂಚಭೂತಗಳು, ಹೌದಲ್ವಾ? ಸೊ ತಂದೆ ತಾಯಿ ಕೊಟ್ಟಿರೋದೇನೋ ಬರೀ ಒಂದೊಂದು ಅಣುಗಳು ಅಷ್ಟೇ. ತಾಯಿ ಗರ್ಭದಲ್ಲೂ ಕೂಡ ತಾಯಿ ಸೇವಿಸೋ ಒಂದು ಆಹಾರನೇ ಈ ದೇಹ ಬೆಳವಣಿಗೆ ಕಾರಣ ಆಗುತ್ತೆ, ಹೌದಲ್ವಾ? ಸೊ ಹೊರಗಡೆ ಬಂದ್ಮೇಲೂ ನಾವೇನೋ ಈ ದೇಹ ಬೆಳವಣಿಗೆಗೆ ಬೇಕಾಗಿರುವಂತ ಎಲ್ಲಾ ಆಹಾರಗಳನ್ನ ಸ್ವೀಕರಿಸಿ ಈ ದೇಹನ ಬೆಳೆಸ್ತಾ ಹೋಗ್ತೀವಿ, ಹೌದಲ್ವಾ? ಸೊ ಪಂಚಭೂತಗಳು ಅಂತ ಹೇಳ್ಬೋದಲ್ವಾ? ಸೊ ಪಂಚಭೂತಗಳೇ ಈ ದೇಹ ಆಗಿ ರಚನೆಗೊಂಡಿದೆ, ಕರೆಕ್ಟಾ? ಸೊ ಆ ಪಂಚಭೂತಗಳು ನಮ್ಮ ಒಂದು ಭೂಮಿಯ ತತ್ವದಲ್ಲಿ ಎಷ್ಟಿದೆ ಅದೇ ಅಳತೆಯಲ್ಲೇ ಈ ದೇಹದಲ್ಲೂ ಇರೋದು. ಓಕೆ, ಫಾರ್ ಎಕ್ಸಾಂಪಲ್ ಇಡೀ ಅರ್ತ್ ಬರೀ ಭೂಮಿನೇ ಇದೆಯಾ? ಭೂಮಿ ಎಷ್ಟು ಭಾಗ ಇದೆ, ನೀರು ಎಷ್ಟು ಭಾಗ ಇದೆ? ಓದಿರೋದು ನೆನಪಿದ್ಯಾ? ಹೇಳಿ. ಕರೆಕ್ಟ್, ಹೌದಲ್ವಾ? ಸೊ ಭೂಮಿ ಬಂದು ಬರೀ 28 ಭಾಗದಷ್ಟಿದೆ, ಕಾಲ್ಭಾಗಿಗಿನ್ನ ಒಂಚೂರು ಜಾಸ್ತಿ. ಸೊ ಆದ್ರೆ ನೀರು ಸುಮಾರು 72 ಭಾಗದಷ್ಟಿದೆ. ಅದೇ ರೀತಿನೇ ಈ ದೇಹ ಕೂಡ ಇರೋದು. ಆದ್ರೆ ನಾವೇನ್ ತಿಂತೀವಿ? ಬರೀ ಸಾಲಿಡ್ ಫುಡ್ಸ್ನೇ ಜಾಸ್ತಿ ತಿಂತೀವಲ್ವಾ? ನೀರಿಗೆ ಪ್ರಾಮುಖ್ಯತೆನೂ ಕೊಡಲ್ಲ. ಮತ್ತೆ ಭೂಮಿಯ ಸುತ್ತಲೂ ಗಾಳಿ ಎಷ್ಟಿದೆ? ಭೂಮಿ ನೀರಿನ ಪ್ರಮಾಣಕ್ಕಿಂತ ಜಾಸ್ತಿ ಇದೆ ಅಲ್ವಾ? ಗಾಳಿಯ ಒಂದು ತತ್ವ, ಗಾಳಿಯ ಒಂದು ಏರಿಯಾ ಝೋನ್ ಏನಿದೆ, ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಲ್ವಾ? ಅಟ್ಮಾಸ್ಫಿಯರ್ ಇಂದ ಮೇಲ್ ಹೋದಾಗ ಅಲ್ಲಿ ನಮ್ಗೆ ಏನಿರುತ್ತೆ? ಯಾವ್ದಾದ್ರು ಯೋಚನೆ ಮಾಡಿದ್ದೀರಾ ಅಥವಾ ಗೊತ್ತಾ? ಗುರುತ್ವಾಕರ್ಷಣೆ ಇರಲ್ಲ. ಬಟ್ ಏನಿರುತ್ತೆ? ಸ್ಪೇಸ್, ಆಕಾಶ ತತ್ವ ಅಂತ ಹೇಳ್ತೀವಿ. ಅದು ನಮ್ಮ ಬಾಡಿಯಲ್ಲಿ ಕೂಡ ಎನರ್ಜಿ ಪಾರ್ಟಿಕಲ್ಸ್ ಆಗಿ ಕೆಲಸ ಮಾಡ್ತಾ ಇದೆ. ಸೊ ಈ ಒಂದು ಕಾಯಕಲ್ಪ ತತ್ವನ ಬುದ್ಧ, ರಾಮ ಇವರೆಲ್ಲರೂ ಫಾಲೋ ಮಾಡ್ತಾ ಇದ್ರು. ಈ ಟೆಕ್ನಿಕ್ ಯೂಸ್ ಮಾಡಿ ಅವರು ಅಷ್ಟು ಸದೃಢವಾಗಿರುವಂತ
ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಪಂಚಭೂತಗಳು ಇರುತ್ತೆ, ಸೊ 5 ಎಲಿಮೆಂಟ್ಸ್ ಇಂದ ನಮ್ಮ ಬಾಡಿ ಫಂಕ್ಷನಿಂಗ್ ನಡೀತಾ ಇದೆ. ಈ 5 ಎಲಿಮೆಂಟ್ಸ್ ನಾವು ಬ್ಯಾಲೆನ್ಸ್ ಮಾಡೋದನ್ನ ಕಲಿಬೇಕು ಬಾಡಿಯಲ್ಲಿ. ಸೊ ಈ 5 ಎಲಿಮೆಂಟ್ಸ್ ಸರ್ಕ್ಯುಲೇಷನ್ ಮೂಲಕ ನಡೀತಾ ಇರುತ್ತೆ. ಆ ಸರ್ಕ್ಯುಲೇಷನ್ ಆಯುರ್ವೇದದಲ್ಲಿ ಏನ್ ಹೇಳಿದ್ರು, 3 ಕ್ರಿಯೆಗಳ ಅಂತ ಹೇಳಿದ್ರು. ಯಾವ್ದು ಹೇಳಿ? ವಾತ, ಪಿತ್ತ, ಕಫ. ಓಕೆ, ಸೊ ಆ ದೇಹ ಪ್ರಕೃತಿ ಅಂತ ಕರಿತೀವಿ ನಾವು. ಮೂಲ ಪ್ರಕೃತಿ ಏನು? 5 ಪಂಚಭೂತಗಳು. ಅದರಿಂದ ಏನಾಯ್ತು, ನಮಗೆ 3 ಗುಣಗಳು, ಪ್ರಾಕೃತಿಕ ಗುಣಗಳು ದೇಹದಲ್ಲಿ ನಡೀತಾ ಇರುತ್ತೆ. ಅದನ್ನೇ ವಾತ, ಪಿತ್ತ, ಕಫ ಅಂತ ಹೇಳ್ತೀವಿ. ಕೆಲವು ಸತಿ ಹೇಳ್ತೀರಲ್ಲ, ಒಂದ್ ತಿಂದ್ರೆ ಉಷ್ಣ, ಒಂದ್ ತಿಂದ್ರೆ ಶೀತ. ಯಾಕೆ? ಈ ಸೀಸನ್ ಬಂದ ತಕ್ಷಣ ಕಫ, ಹೌದಲ್ವಾ? ಏನಕ್ಕೆ ಆ ಥರ ಆಗ್ತಾ ಇರೋದು? ಇಂಬ್ಯಾಲೆನ್ಸ್. ಈ ಒಂದು ಪಂಚಭೂತಗಳಲ್ಲಿ, ಪಂಚತತ್ವಗಳು ದೇಹದಲ್ಲಿ ಏನಿರುತ್ತೆ, ಇದರ ಒಂದು ಏರುಪೇರು, ಇಂಬ್ಯಾಲೆನ್ಸ್ ಜಾಸ್ತಿ ಇರೋದ್ರಿಂದ ನಮ್ಮ 3 ಗುಣಗಳಲ್ಲೂ, ತ್ರಿಗುಣಗಳು ಅಂತ ಹೇಳ್ತೀವಲ್ವಾ, ಸೊ ವಾತ, ಪಿತ್ತ, ಕಫ, ಅದರಲ್ಲಿ ಕೂಡ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ನಮ್ಮ ದೇಹದಲ್ಲಿ ಏನಾಗುತ್ತೆ? ಶಾರ್ಟ್ ಸರ್ಕ್ಯೂಟ್, ನೋವುಗಳು ಕಾಣಿಸ್ಕೊಡುತ್ತೆ. ಇವಾಗ ನಾವು ಇಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ ಅಲ್ವಾ, ನಮ್ಗೆ ಕರೆಂಟ್ ಕಣ್ಣು ಕಾಣಿಸುತ್ತಾ? ಆದ್ರೆ ಇದೆ ಅಂತ ಗೊತ್ತಲ್ವಾ? ಅನುಭವ ಬರ್ಬೇಕು ಅಂದ್ರೆ ಕೈಯಲ್ಲಿ ಮುಟ್ಟಿ ನೋಡ್ಬೇಕು ಅಲ್ವಾ? ಇವಾಗ ಹಂಗೆ ಎಕ್ಸಾಂಪಲ್ ಕೇಳೋದು, ಈ ದೇವರು ಅಂದ್ರೆ ಏನು ಅಂತೆಲ್ಲ ನಾವು ಪ್ರಶ್ನೆ ಮಾಡುವಾಗ, ಈ ತರ್ಕಬದ್ಧವಾಗಿ ಮಾತಾಡುವಾಗ ಕೆಲವರು ಅರ್ಧಂಬರ್ಧ ತಿಳ್ಕೊಂಡಿರೋರು ಈ ಥರ ಇಲ್ಲದ ಸಲ್ಲದ ಪ್ರಶ್ನೆಗಳನ್ನ ಕೇಳೋದು, ಹೌದಲ್ವಾ? ಸೊ ಅದಕ್ಕೆ ಒಂದು ಎಕ್ಸಾಂಪಲ್. ಸೊ ಈ ಒಂದು ಕರೆಂಟ್ ಯಾವ ಥರ ಪಾಸ್ ಆಗ್ತದೆ, ಅದೇ ರೀತಿ ನಮ್ಮ ದೇಹದ ಒಂದೊಂದು ಅಣುಗಳಲ್ಲೂ ಜೀವಕಾಂತ ಶಕ್ತಿ ಪಾಸ್ ಆಗ್ತಾ ಇರುತ್ತೆ. ಅದರಿಂದ ಏನಾಗುತ್ತೆ, ಒಂದೊಂದು ಅಣುಗಳು ಸೇರಿ ಹಿಡಿದಿಟ್ಕೊಂಡಿರುತ್ತೆ ಒಂದಕ್ಕೊಂದು. ಪೊಲಾರಿಟಿ ಅಂತ ಹೇಳ್ತೀವಿ. ಓಕೆ, ಪೊಲಾರಿಟಿ ಅಂದ್ರೆ ಇವಾಗ ಭೂಮಿ ಸುತ್ತುವಾಗ ಗುರುತ್ವಾಕರ್ಷಣ ಶಕ್ತಿ ಬರ್ತಾ ಇದೆ ಅಲ್ವಾ? ಬರ್ತಾ ಇದೆಯಾ? ಗ್ಯಾರಂಟಿನಾ? ಇಲ್ಲಾಂದ್ರೆ ಏನಾಗುತ್ತೆ, ನಾವು ಹಾರ್ಕೊಂಡು ಹೋಗ್ತೀವಿ, ಭೂಮಿ ಮೇಲೆ ನಿಂತ್ಕೊಳ್ಳೋಕೆ ಆಗೋದಿಲ್ಲ ಅಲ್ವಾ? ಸೊ ಅದೇ ರೀತಿ ಗುರುತ್ವಾಕರ್ಷಣ ಶಕ್ತಿಗೆ ಅನುಸಾರವಾಗಿ ನಮ್ಮ ದೇಹದ ಎಲ್ಲ ಅಣುಗಳು ಹಿಡಿದಿಟ್ಕೊಂಡು ಈ ದೇಹ ಸದೃಢವಾಗಿರುವಂಥದ್ದು. ಸೊ ಯಾವಾಗ ನಾವು ಏಜ್ ಜಾಸ್ತಿ ಹೋಗ್ತಾ ಹೋಗ್ತಾ ಈ ಗುರುತ್ವಾಕರ್ಷಣ ಶಕ್ತಿ ಏನಿದೆ ಕುಗ್ಗುತ್ತಾ ಬರುತ್ತೆ, ಕಡಿಮೆ ಆಗ್ತಾ ಬರುತ್ತೆ. ನಾವು ಇವಾಗ ರಿಮೋಟ್ಗೆ ಬ್ಯಾಟ್ರಿ ಯೂಸ್ ಮಾಡ್ತೀವಲ್ವಾ, ಶೆಲ್, ಎಷ್ಟು ದಿನ ನಡೆಯುತ್ತೆ ಶೆಲ್? ಯೂಸ್ ಮಾಡಿದ್ರೆ ಇಟ್ಟರು ಖಾಲಿ ಆಗುತ್ತೆ. ಅವಧಿ ಇರುತ್ತಲ್ವಾ? ಯೂಸ್ ಜಾಸ್ತಿ ಮಾಡಿದ್ರೆ ಬೇಗ ಖಾಲಿ ಆಗುತ್ತೆ, 1 ತಿಂಗಳಲ್ಲೂ ಖಾಲಿ ಆಗ್ಬೋದು ಅಲ್ವಾ? ಇವಾಗ ಗೇಮಿಂಗ್ ಯೂಸ್ ಮಾಡ್ತಾರೆ, ಗೇಮಿಂಗ್ ಮತ್ತೆ ಅದು ಇದಕ್ಕೆಲ್ಲ ಯೂಸ್ ಅಂತ ಬ್ಯಾಟ್ರೀಸ್ ಬರೋದೇ ಇಲ್ಲ. ವಿದಿನ್ 10 days 15 days ಖಾಲಿ ಆಗಿಬಿಡುತ್ತೆ. ಏನು ಯೂಸ್ ಮಾಡಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರುತ್ತೆ, ಹೌದಲ್ವಾ? ಅದೇ ಥರನೇ ಬಾಡಿಗೂ ಒಂದು ಅವಧಿ ಇರುತ್ತೆ, ಹೌದಾ? ಒಪ್ಕೊಳ್ಳೋಣ. ಸೊ ಎಷ್ಟು ನಮ್ಮ ಜೀವಿತಾವಧಿ ಈ ದೇಹಕ್ಕೆ? 100 years. ಓಕೆ, 120, 100. ಆದ್ರೆ ನಾವೆಲ್ಲ ಬದುಕ್ತಾ ಇದೀವಿ ಅಷ್ಟು ವರ್ಷ? ಆಗಲ್ಲ ಮೇಡಮ್, ಡಿಸೈಡ್ ಆಗ್ಬಿಟ್ಟಿದ್ದಾರೆ. 35, 40 ಎಲ್ಲ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ತಾ ಇದೆ. ಕರೆಕ್ಟ್. ಸೊ ನೀವೆಲ್ಲ ಎಷ್ಟು ವರ್ಷ ಬದುಕಬೇಕು ಅನ್ನೋದು ಮೈಂಡಲ್ಲಿ ಇಟ್ಕೊಂಡಿದ್ದೀರಾ? 120. ಮೇಡಮ್ ಯೋಗ ಟೀಚರ್, ಅವರು ಯೋಗ ಮಾಡ್ತಾರೆ, ಅವ್ರಿಗೆ ಗೊತ್ತು ಚೆನ್ನಾಗಿ ಹೇಗೆ ಇಟ್ಕೋಬೇಕು ಅಂತ. ಮೇಡಮ್ ನಾನು ನಿಮ್ಮ ಜೊತೆ ಇರ್ತೀನಿ.
ನೀವು ಇದ್ದಿಲ್ಲ ಅವಳು ಬರಲ್ವಾ? ಕಾನ್ಫಿಡೆನ್ಸ್ ಇಲ್ಲ. ಯೋಗ ಮಾಡಲ್ವಲ್ಲ, ಅದೇ ಕಾನ್ಫಿಡೆನ್ಸ್. ಕರೆಕ್ಟ್. ಅದಕ್ಕೆ ಈ ತಿಳುವಳಿಕೆನ ಇವಾಗ ತಿಳ್ಕೊಳ್ಳಿ. 120 ವರ್ಷ ಭೂಮಿಯ ಈ ಕಾಲಮಾನಕ್ಕೆ ಅಂದ್ರೆ ಕಲಿಯುಗ ಅಂತ ಹೇಳ್ತೀವಲ್ವಾ. ಸೊ ಈ ಕಲಿಯುಗಕ್ಕೆ ಭೂಮಿ ಮೇಲೆ ನಾವೆಲ್ಲ ಹುಟ್ಟಿರೋ ಈ ಒಂದು ಸಂದರ್ಭದಲ್ಲಿ 120 ವರ್ಷ ಈ ದೇಹದ ಆಯಸ್ಸು ಅಂತ ಭಗವಂತ ನಮ್ಗೆ ಕೊಟ್ಟಿದ್ದಾನೆ. ಎಲ್ಲಾನು ಕೌಂಟ್ ಆಗುತ್ತೆ. ಇವಾಗ ನಾವು ಒಂದು ಮಗು ಹುಟ್ಟಿದ ತಕ್ಷಣ ಜಾತಕ ನೋಡ್ಬೇಕಾದ್ರೆ ದಿನ, ಸ್ಥಳ, ಟೈಮು ಎಲ್ಲ ನೋಡ್ತೀವಲ್ವಾ. ನಾವ್ ಇಲ್ಲಿ ಹುಟ್ಟಿದೀವಿ ಅಂದ್ರೆ ಅದಕ್ಕೊಂದು ಮಹತ್ವ ಇದ್ದೇ ಇರುತ್ತೆ. ಸೊ ಈ ದೇಹಕ್ಕೆ ಎಷ್ಟು ಆಯಸ್ಸು ಅಂದ್ರೆ 120 ವರ್ಷ. ಯಾಕೆ ಅಷ್ಟು ದಿನ ನಾವು ಬದುಕ್ತಾ ಇಲ್ಲ ಅಂದ್ರೆ ಅದನ್ನ ಉಪಯೋಗಿಸ್ಕೊಳ್ಳೋ ವಿಧಾನನ ನಾವು ಕಲ್ತ್ಕೊಂಡಿಲ್ಲ. ಇವಾಗ ಈ ಶೆಲ್ ನಾನು ಹೇಳಿದ್ನಲ್ಲ, ಬ್ಯಾಟ್ರಿ ಉಲ್ಟಾ ಹಾಕಿದ್ರೆ ಏನಾಗುತ್ತೆ? ಹೊರಗಾಗಲ್ಲ ಅಲ್ವಾ? ಅದೇ ತರನೇ ಈ ಬಾಡಿ ಹೆಂಗ್ ವರ್ಕ್ ಮಾಡ್ಬೇಕೋ ಆ ತರ ನಾವು ವರ್ಕ್ ಮಾಡ್ಕೊಂಡ್ರೆ ಸಂಪೂರ್ಣವಾಗಿ ಈ ದೇಹನ ಉಪಯೋಗಿಸ್ಕೋಬಹುದು, ಬದುಕಿ ಬಾಳ್ಬೋದು ಸಂತೋಷವಾಗಿ. ನಾವು ಅದನ್ನ ಉಪಯೋಗಿಸ್ಕೊಳ್ಳೋ ಒಂದು ವಿಧಾನನೇ ಕಲ್ತಿಲ್ಲ. ಸೊ ಹಂಗಾಗಿ ಅಲ್ಲಿ ತಾಳ ತಪ್ಪೋಗ್ತಾ ಇದೆ. ಸೊ ಇಲ್ಲಿ ಏಜ್ ಏನಾಗ್ತಾ ಇದೆ, ಬೇಗ ಮುಗ್ದೋಗ್ತಾ ಇದೆ. ಓಕೆ. ಸೊ ಇದು ಎಲ್ಲ ಸೆಲ್ಸ್ ನಮ್ಮ ದೇಹದಲ್ಲಿ ಒಂದು ಮನೆ ಕಟ್ಟುವಾಗ ಬ್ರಿಕ್ಸ್ ಇರುತ್ತಲ್ವಾ, ಅದೇ ರೀತಿ ಜೋಡಿಸ್ಕೊಂಡಿರುತ್ತೆ. ಈ ಬ್ರಿಕ್ಸ್ ಮಧ್ಯೆ ನಾವು ಏನಾಗ್ತೀವಿ, ಇಟಿಕೆಗಳ ಮಧ್ಯೆ ಏನಾಗ್ತೀವಿ, ಗೋಡೆಗೆ ಸಿಮೆಂಟ್ ಹಾಕ್ತೀವಲ್ವಾ. ಆ ಸಿಮೆಂಟ್ ಹಿಡಿದಿಟ್ಕೊಂಡಿರೋ ಕೆಲಸನೇ ಜೀವಕಾಂತ ಶಕ್ತಿ, ಪ್ರಾಣ ಶಕ್ತಿ ಅಂತ ಹೇಳ್ತೀವಿ. ಆ ಪ್ರಾಣ ಶಕ್ತಿ ಅಲ್ಲಿ ಕೆಲಸ ಮಾಡುತ್ತೆ. ಒಂದು ಅಣುವಿಂದ ಇನ್ನೊಂದು ಅಣು ಹಿಡಿದಿಟ್ಕೊಳ್ಳುವಂತ ಕೆಲಸ ಪ್ರಾಣಶಕ್ತಿ. ಯಾವಾಗ ನಾವು ದೇಹದಲ್ಲಿ ಅತಿ ಹೆಚ್ಚಾಗಿ ಪ್ರಾಣಶಕ್ತಿನ ಹಿಡಿದಿಟ್ಕೊಳ್ಳೋ ಒಂದು ತಾಕತ್ತನ್ನ ತಗೊಳ್ತೀವಿ, ಶಕ್ತಿಯನ್ನ ತಗೊಳ್ತೀವಿ, ಆವಾಗ ಈ ದೇಹ ದೀರ್ಘಾವಧಿವರೆಗೂ ನಾವು ಜೀವಿಸ್ಬೋದು. ಕ್ಲಿಯರ್ ಆಯ್ತಲ್ವಾ? ಸೊ ವಿ ಆರ್ ಬಾರ್ನ್ ಟು ಬಿ ಇಮ್ಮಾರ್ಟಲ್. ನಾವು ಹುಟ್ಟಿರೋದು ಸಾಯಕ್ಕಲ್ಲ, ಬದುಕಿ ಬಾಳೋದಕ್ಕೆ. ಓಕೆ. ಸೊ ಈ ಒಂದು ವಿಚಾರನ ಅನ್ಫಾರ್ಚುನೇಟ್ಲಿ ಸೈನ್ಸು ಕೂಡ ಇನ್ನೂ ಪ್ರೂವ್ ಮಾಡಿಲ್ಲ. ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಮತ್ತೆ ನಮ್ಮ ಶಾಲೆಗಳಲ್ಲೂ ಕೂಡ ನಮಗೆ ತಿಳುವಳಿಕೆ ನೀಡೋಕ್ಕೆ ಅವಕಾಶ ಇಲ್ಲ. ಓಕೆ. ಸೊ ಇದನ್ನ ನಾವು ಬಯೋಮ್ಯಾಗ್ನೆಟಿಸಮ್ ಅಂತ ಹೇಳ್ತೀವಿ, ಬಯೋಮ್ಯಾಗ್ನೆಟಿಕ್ ಎನರ್ಜಿ. ಇಲ್ಲಿವರೆಗೂ ಅರ್ಥ ಆಯ್ತಲ್ವಾ? ಏನಾದರೂ ಡೌಟ್ಸ್ ಇದೆಯಾ? ಸೊ ಈ ಜೀವಕಾಂತ ಶಕ್ತಿ ನಮ್ಮ ದೇಹದಲ್ಲಿ ಯಾವುದೆಲ್ಲ ರೀತಿ ಈಗ ಕೆಲಸ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ನೆಕ್ಸ್ಟ್ ಸ್ಲೈಡ್. ಸೊ ಇವಾಗ ನಮ್ಮೆಲ್ಲರಿಗೂ ಇವಾಗ ನಮ್ಮೆಲ್ಲರಿಗೂ ದೇಹ ರಚನೆ ಬಗ್ಗೆ ಗೊತ್ತಾಯ್ತು, ಮತ್ತೆ ಅಲ್ಲಿ ಒಂದು ಶಕ್ತಿಯ ಇರುವಿಕೆಯ ಬಗ್ಗೆ ಗೊತ್ತಾಯ್ತಲ್ವಾ. ಸೊ ಈ ದೇಹ ಕೆಲಸ ಮಾಡ್ತಾ ಇದೆ ಅಲ್ವಾ, ಆಕ್ಟಿವ್ ಆಗಿದೆ ಅಲ್ವಾ. ಸೊ ಆ ಕೆಲಸ ಮಾಡೋದಕ್ಕೆ ನಮ್ಗೆ ಶಕ್ತಿ ಎಲ್ಲಿಂದ ಬರುತ್ತೆ? ಉಸಿರಾಟ, ಓಕೆ. ಪ್ರಾಣ, ಓಕೆ. ಶಕ್ತಿ ಎಲ್ಲಿಂದ ಬರುತ್ತೆ? ಆಹಾರ, ವಿಟಮಿನ್, ಓಕೆ. ಸೂರ್ಯ, ಓಕೆ. ನೀರು, ಓಕೆ. ಓಕೆ. ಸೊ ಇವಾಗ ನೀವೆಲ್ಲ ಹಿಂದಕ್ಕೆ ಹೋಗ್ತಾ ಇದ್ದೀರಾ, ನಾವು ಮುಂದಕ್ಕೆ ಹೋಗೋಣ. ಇವಾಗ ಪಂಚಭೂತಗಳೆಲ್ಲ ಸೇರಿ ಮೂರು ಚಲನೆಯಾಗಿ ನಮ್ಮ ದೇಹದಲ್ಲಿ ಕ್ರಿಯೆ ನಡೆಸ್ತಾ ಇದೆ ಅಂತ ಕ್ಲಿಯರ್ ಆಯ್ತಲ್ವಾ ನಮ್ಗೆ. ಸೊ ಆ ಕ್ರಿಯೆ ನಡೀತಾ ನಮ್ಗೆ ಏನ್ ಅಲ್ಲಿ ಇರೋದು ಗೊತ್ತಾಗ್ತಾ ಇರೋದು, ಪ್ರಾಣಶಕ್ತಿ ಇದೆ ಅಂತ ಗೊತ್ತಾಯ್ತು, ಮತ್ತೆ ಜೀವಕಾಂತ ಶಕ್ತಿ ಇದೆ ಅಂತ ಗೊತ್ತಾಯ್ತು.
ಸೊ ಈ ದೇಹ ಕೆಲಸ ಮಾಡಬೇಕು ಅಂದ್ರೆ ಇವಾಗ ನಾನು ಈ ಕೈ ಮೂವ್ ಮಾಡ್ತಾ ಇದ್ದೀನಿ, ಕಣ್ಣು ರೆಪ್ಪೆ ಅಲ್ಲಾಡ್ತಾ ಇದೆ. ಸೊ ಇದೆಲ್ಲ ಹೆಂಗೆ ಕೆಲಸ ನಡೆಯುತ್ತೆ? ಆ ಶಕ್ತಿನ ಹೀರ್ಕೊಂಡು ಈ ದೇಹ ಕೆಲಸ ನಡೆಸುತ್ತೆ. ಇವಾಗ ಏನು ಈ ಕಾಸ್ ಅಂಡ್ ಎಫೆಕ್ಟ್ ಅಂತ ಹೇಳ್ತೀವಲ್ವಾ, ಯಾವ್ದಾದ್ರು ಒಂದು ಕೆಲಸ ಮಾಡ್ಬೇಕಂದ್ರೆ ಅಲ್ಲಿ ಇನ್ನೊಂದು ಇರಬೇಕು. ಓಕೆ, ಇವಾಗ ರಿಮೋಟ್ ವರ್ಕ್ ಆಗ್ಬೇಕಂದ್ರೆ ಶೆಲ್ ಇರಬೇಕು. ಈ ಲೈಟ್ ಬರ್ಬೇಕಂದ್ರೆ ಕರೆಂಟ್ ಪಾಸ್ ಆಗ್ಬೇಕಲ್ವಾ? ಈ ಫ್ಯಾನ್ ವರ್ಕ್ ಆಗ್ಬೇಕಂದ್ರೆ ಕರೆಂಟ್ ಸಪ್ಲೈ ಆಗ್ತಾ ಇರ್ಬೇಕಲ್ವಾ? ಅದೇ ರೀತಿ ದೇಹ ಕೆಲಸ ಮಾಡ್ಬೇಕಂದ್ರೆ ಶಕ್ತಿ ಸಪ್ಲೈ ಆಗ್ತಾನೆ ಇರಬೇಕು. ಆ ಶಕ್ತಿ ಏನಾಗಿ ಪರಿವರ್ತನೆ ಆಗುತ್ತೆ. ಇವಾಗ ನಾನು ಕೆಲಸ ಮಾಡಬೇಕು ಆದ್ರೆ ನನ್ಗೆ ಇಷ್ಟ ಇಲ್ಲ. ಏನಕ್ಕೆ? ಇವಾಗ ನಾವೆಲ್ಲರೂ ಇದ್ದೀವಿ, ನಾವು ಎಷ್ಟೊಂದು ಸತಿ ಮನೆಯಲ್ಲೂ ಆ ಥರ ನಡ್ಕೊಳ್ತೀವಲ್ವಾ. ಎಷ್ಟೊಂದು ಕೆಲಸ ಅಲ್ಲಿ ರಾಶಿ ಕೆಲಸ ಬಿದ್ದಿರುತ್ತೆ, ಆದ್ರೆ ನಂಗೆ ಇಷ್ಟ ಇಲ್ಲ ಮಾಡಕ್ಕೆ. ಏನಕ್ಕೆ? ಲೇಸಿನೆಸ್. ಯಾವ್ದ್ರಿಂದ ಬರ್ತು ಆ ಲೇಸಿನೆಸ್? ಮೂಡಿರಲ್ಲ. ಎಲ್ಲಿದೆ ಆ ಮೂಡು? ಮೈಂಡ್. ಎಲ್ಲಿದೆ ಮೈಂಡು? ಬ್ರೈನಲ್ಲಿ ಮಾತ್ರನಾ? ಮನ್ಸೆ ಎಲ್ಲಿರೋದು? ಬ್ರೈನೇ ಮನ್ಸ. ಓಕೆ, ಈಗ ಮನ್ಸು ಅಂತಂದ್ರೆ ಆಟ ಅಂದ್ರೆ ಇಲ್ಲಿ ಇಡ್ತೀವಿ ಕೈ, ಮನ್ಸು ಅಂತ ಎಲ್ಲಿಡ್ಬೇಕು ಕೈ? ಎಲ್ಲಿಡ್ಬೇಕು? ಬ್ರೈನ್ ಮೇಲೆ ಇಡಬೇಕು. ಯಾಕಂದ್ರೆ ನನಗೆ ಆಲೋಚನೆ ಮಾಡ್ತಾ ಇರೋದೇ ನನ್ನ ಬ್ರೈನ್. ಓಕೆ, ನಾನು ಕೇಳಿದ ಪ್ರಕಾರ ನಾನು ಮನಸ್ಸನ್ನ ಅಂತ ಹೇಳಿದ್ರೆ ಬ್ರೈನ್ ಇವಾಗ ನಾನು ಮನ್ಸು ಅಂತ ಹೇಳಿದ್ರೆ ನನ್ನ ಬ್ರೈನ್ ಬುಟ್ಟಿ ಮಾತಾಡ್ತೀನಾ? ಎಲ್ಲರೂ ಸಾಮಾನ್ಯವಾಗಿ ಎದೆ ಮೇಲೆ ಇಡ್ತಾರೆ, ನನ್ನ ಮನಸ್ಸು ಇಲ್ಲಿದೆ ಅಂತ. ಇವಾಗ ನಿಮ್ ಮನ್ಸು ಅಂದ್ರೆ ಎದೆ ಮೇಲೆ ಇಟ್ಕೊಂಡ್ರಿ, ತಿರ್ಗಾ ಅದೇ ಮನ್ಸು ಅಂತ ಹೇಳಿದ್ರೆ ಬ್ರೈನ್ ಅಂತೀರಾ. ಅದಕ್ಕೆ ನಾನು ಹೇಳಿದ್ದು ಇಲ್ಲಿಡೋದೇ ತಪ್ಪು. ನಮ್ಮ ಮನ್ಸು ಅಂತ ಹೇಳ್ಬೇಕಂತಂದ್ರೆ ನಮ್ಮ ಬ್ರೈನ್ ತಾನೇ ಯೋಚನೆ ಮಾಡ್ತಾ ಇರೋದು. ಅದಕ್ಕೆ ಮನ್ಸು ಅಂದ್ರೆ ಹಿಂಗ್ ಇಟ್ಕೋಬೇಕು. ಆಕ್ಚುಲಿ ಎಲ್ಲ ಸುಮ್ಮನೆ ಎದೆ ಮೇಲೆ ಇಡ್ತಾರೆ. ನೀವು ಮನ್ಸು ಹೇಳಿದ್ರೆ ಎದೆ ಮೇಲೆ ಇಡ್ತಾರೆ. ಕರೆಕ್ಟ್ ತಾನೆ? ಈಗ ಮೆದುಳಂತಾರೆ ನಮ್ಗೆ ಯೋಚನೆ ಮಾಡಕ್ಕೆ ಟೈಮ್ ಕೊಡ್ತಾ ಇರೋದು. ಏನೇನು ಮಾಡ್ಬೇಕಂದ್ರೆ ಅಲ್ಲಿಗೆ ನೀವು ಮನಸ್ಸನ್ನ ಇಲ್ಲಿ ತೋರಿಸ್ಬೇಕು ಕೈನ. ನಮ್ಮ ತಲೆಯಲ್ಲಿರೋ ಬುದ್ಧಿ ಮೆದುಳು ತಾನೇ ಹೇಳ್ಬೇಕು ನಾವು. ಅದು ಆಟ ಅಷ್ಟೇ ಇದು ಅಲ್ವಾ? ಓಕೆ, ಫೈನ್. ಸೊ ಇವಾಗ ಮನ್ಸು ಅಂದ್ರೆ ನೆಕ್ಸ್ಟ್ ಹಿಂಗ್ ಇಟ್ಕೊಳ್ಳೋಣ. ಓಕೆನಾ? ಕರೆಕ್ಟ್. ಇವಾಗ ಇಲ್ಲಿ ಯಾವಾಗ ಇಟ್ಕೊಳ್ತೀವಿ ಕೈ? ಸ್ಟ್ರೆಸ್ ಜಾಸ್ತಿ ಇರುವಾಗ, ಯೋಚನೆ ಜಾಸ್ತಿ ಇರುವಾಗ, ಸಂತೋಷ ಇಲ್ಲದೆ ಇರುವಾಗ. ಇದು ನ್ಯಾಚುರಲ್ ಬಾಡಿ ಲ್ಯಾಂಗ್ವೇಜ್. ಫೈನಾನ್ಸ್ ಇಲ್ಲದೆ ಇರುವಾಗ. ಓಕೆ, ಹಾಗಾದ್ರೆ ಸರಿ. ಇವಾಗ ಇಲ್ಲಿ ಇಟ್ಕೊಳ್ಳೋದು ಕ್ಲಿಯರ್ ಆಯ್ತಲ್ವಾ? ಸೊ ಹಾಗಾದ್ರೆ ಮನ್ಸಂದ್ರೆ ಏನು? ಯೋಚನೆ ಮಾಡ್ಬೇಕಲ್ವಾ? ನಾವು ಎಷ್ಟೋ ಸತಿ ಜನರಲ್ ಆಗಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ. ಹೇಳಿ, ಮನ್ಸಂದ್ರೆ ಏನು? ಮ್ಯಾನರ್ಸ್. ಓಕೆ, ಬುದ್ಧಿ ಬೇರೆ, ಮನಸ್ಸು ಬೇರೆ. ಆಕ್ಟಿವ್ನೆಸ್. ಮನಸ್ಸು ಬೇರೆ, ಬುದ್ಧಿ ಬೇರೆ. ವೆರಿ ಗುಡ್. ಸೋಲ್. ವೆರಿ ಗುಡ್. ಗುಣ, ಕ್ಯಾರೆಕ್ಟರ್. ಓಕೆ, ವೆರಿ ಗುಡ್. ಸೊ ಇವಾಗ ನೋಡೋಣ ಮನಸ್ಸು ಅಂದ್ರೆ ಏನಂತ. ಇವಾಗ ನಾನು ಈ ಕೈ ಹಿಂಗೆ ಎತ್ತಿ ಏನೋ ನೆವೆ ಆಗ್ತಾ ಇದೆ ಕೆರ್ಕೋಬೇಕಂದ್ರೆ ನನಗೆ ಅಲ್ಲಿ ಬ್ರೈನ್ ಕೆಲಸ ಮಾಡ್ಬೇಕಲ್ವಾ? ಇವಾಗ ನನ್ನ ಮನ್ಸು ಹೇಳುತ್ತೆ ಹೋಗ್ಲಿ ಬಿಡು ಕೆರ್ಕೋಬೇಡ. ಸೊ ಹಂಗಾದ್ರೆ ಮನ್ಸು ಯಾವುದು, ಬುದ್ಧಿ ಯಾವುದು? ಒಂದೇನಾ ಬೇರೆನಾ? ಇವಾಗಲೂ ಇನ್ನು ಕ್ಲಿಯರ್ ಆಗ್ತಾ ಇಲ್ಲ. ಇವಾಗ ನನ್ಗೆ ಇಲ್ಲಿ ನೆವೆ ಆಗ್ತಾ ಇದೆ. ಓಕೆ, ನಾನು ಕೆರ್ಕೋಬೇಕು. ಇವಾಗ ನಾನು ಸ್ಟೇಜ್ ಮೇಲೆ ನಿಂತಿದ್ದೀನಿ, ಆ ಥರ ಎಲ್ಲ ಮಾಡೋದು ಚೆನ್ನಾಗಿಲ್ಲ ಅಂತ ನನ್ನ ಮನಸ್ಸು ಹೇಳುತ್ತೆ, ನಾನು ಕೇಳ್ಕೊಳಲ್ಲ. ಸೊ ಯಾವುದು ಮನಸ್ಸು, ಯಾವುದು ಬುದ್ಧಿ? ಸೇಮಾ ಬೇರೆನಾ? ಕ್ಲಿಯರ್ ಆಯ್ತಲ್ವಾ? ಒಂದೇ ಅಲ್ಲ ಅಂತ. ಸೊ ಮನಸ್ಸು ಅಂದ್ರೆ ನಮ್ಮ ಜೀವಕಾಂತ ಶಕ್ತಿಯ ಮುಂದುವರೆದ ಭಾಗ.
ಜೀವಕಾಂತ ಶಕ್ತಿನೇ ನಮ್ಮ ಮೆದುಳಿನ ಮೂಲಕ ಹೊರಗಡೆ ಬರುತ್ತಲ್ವಾ? ಹೊರಗಡೆ ಬರ್ತಾ ಇದೆಯಾ? ಆಲೋಚನೆಗಳಾಗಿ ಒಳಗಡೆಯಿಂದ ಒಂದು ವಾಯ್ಸ್ ಬರ್ತಾ ಇದೆ ಅಲ್ವಾ? ಅದನ್ನ ಜೀವಕಾಂತ ಶಕ್ತಿ ಸಕ್ರಿಯಗೊಳಿಸ್ತಾ ಇರೋದು ಮೆದುಳಿನ ಮೂಲಕ ನಮ್ಮ ದೇಹದಿಂದ ಹೊರಗಡೆ ಬರುವಂತ ಆಲೋಚನೆಗಳನ್ನ ಮನಸ್ಸಂತ ಹೇಳ್ತೀವಿ. ಕ್ಲಿಯರಾ? ಎನಿ ಡೌಟ್ಸ್? ನೋ ಡೌಟ್ಸ್? ಇದು ಹೃದಯ. ಇವಾಗ ಮನಸ್ಸು ಹೃದಯ ಸೇರಿ ನಾವೇನಾದ್ರೂ ಒಂದು ಕೆಲಸ ಮಾಡಿದಾಗ ಸಂತೋಷ, ನಮ್ಗೆ ಆ ಒಂದು ರೋಮಾಂಚನ, ಖುಷಿ, ಕ್ರಿಯಾಶೀಲತೆ, ಭಾವನೆ. ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಯಾರಾದ್ರೂ ಕೇಳಿದ್ರೆ ಹೇಳೋಷ್ಟು ನಿಮ್ಗೆ ಅಲ್ಲಿ ಅರಿವು ಮೂಡ್ತಾ, ತಿಳುವಳಿಕೆ ಬಂತಾ? ಮನಸ್ಸು ಮತ್ತೆ ಬುದ್ಧಿ ಮತ್ತೆ ಹೃದಯ ಎಲ್ಲ ಅದರ ಕೆಲಸ ಸಪ್ರೇಟ್ ಆಗೇ ಮಾಡ್ತಾ ಇದೆ ಅಲ್ವಾ? ವೆರಿ ಗುಡ್. ಸೊ ಇವಾಗ ಮನಸ್ಸು ಅಂದ್ರೆ ಜೀವಕಾಂತ ಶಕ್ತಿಯ ಒಂದು ಮುಂದುವರಿದ ಭಾಗನೇ ಮನಸ್ಸು. ನಮ್ಮ ದೇಹದಲ್ಲಿ ಚೆನ್ನಾಗಿ ಶಕ್ತಿ ತುಂಬಿರುವಾಗ ಏನೇ ಕೆಲಸ ಹೇಳಿ 10 ಸತಿ ಬೇಕಾದ್ರೂ ಬೆಟ್ಟ ಹತ್ತಿ ಇಳಿಬೋದು. ಹೌದು ಅಲ್ವಾ? ನಿಮ್ಗೆ ಚೆನ್ನಾಗಿ ಶಕ್ತಿ ಇದೆ ಬಾಡಿಯಲ್ಲಿ, ಬೆಳಿಗ್ಗೆ ಎದ್ದೋಳ್ತೀವಿ, ಫ್ರೆಶ್ ಆಗಿದೆ ಬಾಡಿ, ಮೈಂಡ್, ಎಲ್ಲ ಕೆಲಸ ಚಟಚಕ ಅಂತ 1 hour ಅಲ್ಲಿ ಮುಗಿಸ್ಬಿಡ್ತೀವಲ್ವಾ? ಹೌದಲ್ವಾ? ಯಾಕತರ? ಫ್ರೆಶ್ ಆಗಿರುತ್ತೆ ಬಾಡಿ ಮೈಂಡ್ ಎಲ್ಲ. ಸಪೋಸ್ ನಿದ್ದೆ ಚೆನ್ನಾಗಾಗಿಲ್ಲ, ಅವಾಗ್ಲೂ ಬೆಳಿಗ್ಗೆನೆ ಎದ್ದಿರ್ತೀರಾ, ಆಗತ್ತಾ? ಅದೇ ಕೆಲಸ ಮಾಡಕ್ಕಾಗಲ್ಲ ಅಲ್ವಾ? ಅವಾಗ ಏನ್ ಹೇಳುತ್ತೆ? ಲೇಸಿನೆಸ್. ಮನ್ಸೇನ್ ಹೇಳುತ್ತೆ ಅವಾಗ? ಹೋಗ್ಲಿ ಬಿಡು, ಕೆಲಸ ಇದ್ರೆ ಇರುತ್ತೆ, ನಾಳೆ ಮಾಡ್ಕೊಳ್ಳೋಣ. ಹೌದಲ್ವಾ? ಸೊ ಯಾಕೆ ಮನಸ್ಸು ಆ ಥರ ಹೇಳ್ತೀವಿ ಇವಾಗ? ಎಕ್ಸಾಕ್ಟ್ಲಿ, ಬಾಡಿ ಟಯರ್ಡ್ ಆಗಿದೆ, ನಿದ್ದೆ ಸರಿಯಾಗಿಲ್ಲ, ಊಟ ಸರಿಯಾಗಿಲ್ಲ ಅಂತ ಸರ್ಗೆ. ಓಕೆ, ಸೊ ಇವಾಗ ಕನೆಕ್ಟಿವಿಟಿ ಅರ್ಥ ಆಯ್ತಲ್ವಾ? ಬಾಡಿಗೂ ಮನಸ್ಸಿಗೂ ಇರೋಂಥ ಕನೆಕ್ಟಿವಿಟಿ, ಇದನ್ನ ನಾವು ಚಿಕ್ಕ ವಯಸ್ಸಿಂದನೂ ಸೂಕ್ಷ್ಮತೆ ಅಂತ ಕರಿತೀವಿ. ಸೂಕ್ಷ್ಮವಾಗಿ ನಾವು ಮಕ್ಕಳಿಗೂ ಕೂಡ ಬೆಳೆಸ್ಬೇಕು. ನಾವು ಕೂಡ ಇವಾಗ ಟೈಮ್ ಆಗಿದ್ರೂ ಪರವಾಗಿಲ್ಲ, ಆ ಸಂವೇದನಶೀಲತೆ ಅಂತ ನಾವೇನು ಕರಿತೀವಿ, ಹಾರ್ಮೋನೈಸಿಂಗ್ ಬಾಡಿ ಆ್ಯಂಡ್ ಮೈಂಡ್, ವಿ ಹ್ಯಾವ್ ಟು ಲರ್ನ್. ಅದು ಒಂದು ಕಲೆ. ಸೊ ಇದನ್ನ ನಾವು ಈ ಕ್ಷಣದಿಂದನೇ ಕಲಿತು ಫಾಲೋ ಮಾಡೋವಂಥವ್ರಾದ್ರೆ ನಾವು ಎಲ್ಲಾನು ಕಂಟ್ರೋಲ್ ಮಾಡ್ಬೋದು. ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗಲ್ಲ, ಎಲ್ಲಾನು ಕಂಟ್ರೋಲ್ ಮಾಡ್ಬೋದು. ನಿಮಗೆ ಬೇಕು ಅಂದ್ರೆ ನಿಮ್ಮ ಮುಂದೆ ಇರುತ್ತೆ. ದಟ್ ಈಸ್ ದ ಪವರ್ ಆಫ್ ಮೈಂಡ್. ಓಕೆ, ಒಳ್ಳೆಯದು ನಡೆಯುತ್ತೆ, ಕೆಟ್ಟದ್ದು ನಡೆಯುತ್ತೆ. ಬಾಡಿ ಟಯರ್ಡ್ನೆಸ್ನ ಚಿಟಿಕೆ ಹೊಡೆಯೋದ್ರಷ್ಟರಲ್ಲಿ ನಾವು ಸರಿಪಡಿಸ್ಕೋಬೋದು. ಎಸ್ ಅಂತಾರೆ ಮೇಡಮ್, ಹೆಂಗೆ? ಸುಮ್ಮನೆ ಎಸ್ ಅಂದ್ರೆ ಒಪ್ಪಲ್ಲ. ಕ್ಲಾರಿಫಿಕೇಶನ್ ಇರಬೇಕು, ಜಸ್ಟಿಫಿಕೇಶನ್ ಇರಬೇಕು. ಮತ್ತೆ ಇನ್ನೊಂದು, ನಾವು ಹೇಳಿದ್ರು ನಂಬಿ ಅಂತ ನಾವು ಹೇಳೋದಿಲ್ಲ, ನೀವೇ ಸ್ವತಃ ಚಿಂತಿಸ್ಬೇಕು, ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಹೆಂಗೆ ಕ್ವಿಕ್ ಆಗಿ ನಾವು ರಿಕವರಿ ಮಾಡ್ಕೋಬಹುದು? ಹಿಂಗೆ, if you have the controlled mind, if you have a mind controlling power within yourself, you can do anything. Do you agree? Yes. 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 Elro. Yes. Fine. Willpower next. That is next level. This is just mind power, not willpower. Just the mind power. ಸೊ ಇವಾಗ ಈ ಶಕ್ತಿನ ನಾವು ಏನೇನೆಲ್ಲ ಉಪಯೋಗಿಸ್ಕೊಳ್ತೀವಿ, ಏನೇನೇನು ಕಾರಣಕ್ಕೆ ಉಪಯೋಗಿಸ್ಕೊಳ್ತೀವಿ ನಮ್ಮ ದೇಹದಲ್ಲಿ
ನಾವು ಪಂಚೇಂದ್ರಿಯ ಅಂತ ಇದೆ ಅಲ್ವಾ? ಯಾವ್ದ್ಯಾವ್ದು? ಕಣ್ಣು, ಮೂಗು, ಬಾಯಿ, ಕಿವಿ. ಕಣ್ಣು, ಮೂಗು, ಬಾಯಿ, ಕಿವಿ, ಚರ್ಮ, ಸ್ಕಿನ್. ಸೊ ಕಣ್ಣಿನ ಮೂಲಕ ಬೆಳಕನ್ನ ಗ್ರಹಿಸ್ತೀವಿ. ಬೆಳಕನ್ನ ಗ್ರಹಿಸಕ್ಕೆ ಫಸ್ಟ್ ನಮ್ಮಲ್ಲಿರೋ ಶಕ್ತಿ ಹೊರಗಡೆ ಹೋಗುತ್ತೆ. ಇವಾಗ ನಮ್ಗೆ ಯಾಕೆ ಕಣ್ಣು ಮಂಜಾಗುತ್ತೆ? ವಯಸ್ಸಾಗ್ತಾ ಆಗ್ತಾ ನಮ್ಮ ದೇಹದಲ್ಲಿರೋ ಶಕ್ತಿ ಕಡಿಮೆ ಆಗ್ಬಿಟ್ಟಿರುತ್ತೆ. ಸೊ ಆವಾಗ ನಮಗೆ ಸರಿಯಾಗಿ ಕಣ್ಣು ಕಾಣಿಸಲ್ಲ. ಸೊ ನಮ್ಮ ದೇಹದಲ್ಲಿ ಎಷ್ಟು ಶಕ್ತಿ ಚೆನ್ನಾಗಿ ಇಟ್ಕೊಳ್ತೀವಿ ಅಷ್ಟು ಚೆನ್ನಾಗಿ ಎಲ್ಲ ಅಂಗಾಂಗಗಳು ಕೆಲಸ ಮಾಡುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ಕಣ್ಣು ನೋಡಬೇಕು ಅಂದರೆ ಲೈಟ್ನ ಫಸ್ಟ್ ಒಳಗಡೆ ಎನರ್ಜಿ ಹೊರಗಡೆ ಬರಬೇಕು. ಅದೇ ರೀತಿ ನಮ್ಮ ಮೂಗು ವಾಸನೆಯ ಒಂದು ಶಕ್ತಿ ಅಥವಾ ಕಿವಿಗಳ ಶಬ್ದ ಚೆನ್ನಾಗಿ ಕೇಳಿಸ್ಬೇಕು. ಮತ್ತೆ ನಾಲ್ಗೆ ರುಚಿ, ಎಷ್ಟೋ ಜನಕ್ಕೆ ಎಲ್ಲರಿಗೂ ಬೇರೆ ನಾಲ್ಗೆ ಇರೋದು, ಒಬ್ಬೊಬ್ರದ್ದು ನಾಲ್ಗೆ ರುಚಿ ಬೇರೆನೆ. ಕೆಲವರಿಗೆ ಟೀ ಕಾಫಿಗೆ 1 ಸ್ಪೂನ್ ಸಕ್ಕರೆ ಇದ್ರೆ ಜಾಸ್ತಿ, ಕೆಲವರಿಗೆ 2 ಹಾಕಿದ್ರು ಕಡಿಮೆ. ಏನು ಇರಲ್ಲ. ಕರೆಕ್ಟ್ ಸರ್. ಯಾಕೆ? ಅವರಲ್ಲಿ ಶಕ್ತಿ ಕೊರತೆ ಇರುತ್ತೆ. ಜೀವಕಾಂತ ಶಕ್ತಿಯ ಕೊರತೆ ಇರೋದ್ರಿಂದ ರುಚಿಯಲ್ಲಿ ವ್ಯತ್ಯಾಸ. ಡಯಾಬಿಟಿಸ್ ಬೇರೆ ಟಾಪಿಕ್. ಶುಗರ್ ಆಲ್ರೆಡಿ ಒಳಗಡೆ ಇದ್ದೇ ಇರುತ್ತೆ. ಇದೆಲ್ಲ ಪ್ಲಸಿಬೋ ಎಫೆಕ್ಟ್ ಅಂತ ಹೇಳ್ತೀವಿ. ಸೊ ನೀವು ಓದಿದ್ರೆ ಗೊತ್ತಾಗುತ್ತೆ. ಅದು ಪೇಪರ್ಸ್ ಅಲ್ಲೂ ಬರುತ್ತೆ, ನ್ಯೂಸ್ ಪೇಪರ್ ಅಲ್ಲಿ ಮತ್ತೆ ಆರ್ಟಿಕಲ್ಸ್, ಮ್ಯಾಗಝಿನ್ಸ್ ಎಲ್ಲ ಕಡೆ ಇದು ಪಬ್ಲಿಷ್ ಆಗಿದೆ. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಲೋಕಲೈಟ್ಸ್ ಯಾರಿರ್ತಾರೆ ಅವ್ರಿಗೆ ಅವೇರ್ನೆಸ್ ತಗೊಳ್ಳೋದೇ ಇಲ್ಲ. ಪ್ಲೆಸಿಬೋ ಎಫೆಕ್ಟ್ ಅಂತ ಹೇಳ್ತಾರೆ. ಇವಾಗ ಡಯಾಬಿಟಿಸ್ ಅನ್ನೋದಕ್ಕೆ ನಾನು ಹೇಳಲೇಬೇಕು. ನಮ್ಮ ದೇಹ ಸ್ವಯಂ ಆಗಿ ರಿಕವರಿ ಮಾಡ್ಕೊಳ್ಳೋಂಥ ಶಕ್ತಿ ಹೊಂದಿದೆ. ನಮ್ಮ ಮನಸ್ಸು ಅದಕ್ಕೆ ಸಪೋರ್ಟಿವ್ ಆಗಿರ್ಬೇಕಷ್ಟೇ. ಆದರೆ ಇವಾಗಿನ ಒಂದು ಫಾರ್ಮಸಿ ಇಂಡಸ್ಟ್ರಿ ವರ್ಲ್ಡ್ ನ ಲೀಡ್ ಮಾಡ್ತಾ ಇರೋದು. ಸೊ ಫಾರ್ಮಸಿ ಇಂಡಸ್ಟ್ರಿ ಇಸ್ ಲೀಡಿಂಗ್ ದ ವರ್ಲ್ಡ್ ಫಾರ್ ದ ಕರೆನ್ಸಿ. ಎವ್ರಿ ಕಂಟ್ರಿ ಈಸ್ ಅಬೈಡ್ ಟು ದ ಫಾರ್ಮಸಿ ಇಂಡಸ್ಟ್ರಿ. ಅವರು ಒಂದು ತಯಾರು ಮಾಡುವಂತ ಮಾತ್ರೆಗಳು ಖರ್ಚಾಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಡಯಾಬಿಟಿಸ್ ರೋಗ ಅನ್ನೋದನ್ನ ಹರಡಿಸಿದ್ದಾರೆ. BP ರೋಗ ಅನ್ನೋದನ್ನ ಹರಡಿಸಿರೋದು. ಇದೆಲ್ಲ ಬುದ್ಧಿಜೀವಿಗಳು ಮಾಡ್ತಾ ಇರುವಂತ ಕೆಲಸ. ಸೊ ದಡ್ಡರಾಗಿರೋ ನಾವು ಸ್ವಲ್ಪ ಎಚ್ಚೆತ್ಕೊಳ್ಳೋಣ. ನಮ್ಮ ದೇಹದ ಬಗ್ಗೆ ನಾವೇ ತಿಳ್ಕೊಳ್ಳೋಣ. ನಾವು ತಿನ್ನೋ ಮಾತ್ರೆ ನಮ್ಮ ದೇಹಕ್ಕೆ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದನ್ನ ತಿಳ್ಕೊಳ್ಳೋಣ. ಒಂದು ನೀರು ಯಾರಾದ್ರೂ ಕೊಟ್ಬಿಟ್ರೆ ಇವಾಗ ಹಂಗೆ ಕುಡ್ಬಿಡ್ತೀರಾ ನೀವು? ಹೋಟ್ಲಲ್ಲಿ ಹೋದ್ರೆ ಅಥವಾ ಎಲ್ಲಾದ್ರೂ ಹೋದ್ರೆ ನೀರು ಯಾರಾದ್ರೂ ಕೊಟ್ಬಿಟ್ರೆ ಹಂಗೆ ಕುಡ್ಬಿಡ್ತೀರಾ? ಅದರಲ್ಲಿ ಗಲೀಜ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ತೀರಾ ಅಲ್ವಾ? ಇವಾಗ ಅದು ಬಿಡಿ, ಗಲೀಜ್ ಇಲ್ಲ ಅಂದ್ರೂ ಇನ್ನೇನಾದ್ರೂ ಮಾಡಿಸಿಟ್ಬಿಟ್ಟಿದ್ರೆ ಆ ಒಂದು ಯೋಚನೆ ಬರುತ್ತೆ ಇವಾಗ. ಹೌದಲ್ವಾ? ಬಂದಿದ್ಯಾ? ಆ ಯೋಚನೆಗಳು ಬಂದಿದ್ಯಾ ಅಲ್ವಾ? ಒಬ್ರ ಹತ್ರ ನೀರೇ ಇಸ್ಕೊಂಡು ನಾವು ಕುಡಿಯೋಕೆ ರೆಡಿ ಇಲ್ಲ, ಅಷ್ಟು ಅಪನಂಬಿಕೆ ನಮ್ಮ ಮನಸ್ಸಲ್ಲಿರುವಾಗ ಹೆಂಗೆ ಮಾತ್ರ ನಿಂತೀರಾ? ಡಾಕ್ಟರ್ ಮೇಲೆ ಓವರ್ ನಂಬಿಕೆ, ಮಾತ್ರೆ ಮೇಲೆ ಓವರ್ ನಂಬಿಕೆ. ಸೊ ಈ ಪ್ಲಸಿಬೋ ಎಫೆಕ್ಟ್ ಏನಂದ್ರೆ, ಅದೇ ವಿಜ್ಞಾನಿಗಳು ರಿಸರ್ಚ್ ಮಾಡಿದ್ದಾರೆ. 100 ಜನ ಪೇಷಂಟು ಸೇಮ್ BP ಕಾಯಿಲೆ, ಶುಗರ್ ಕಾಯಿಲೆ ಇರೋವಂಥವ್ರನ್ನ ಒಂದು ರೂಮ್ ಅಲ್ಲಿ 100 ಜನ ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನೊಂದು ರೂಮ್ ಅಲ್ಲಿ 100 ಜನ ಪೇಷಂಟ್ಸ್ಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ರೂಮ್ ಅಲ್ಲಿ ಇರೋ ಪೇಷಂಟ್ಸ್ಗೆ ಸುಮ್ಮನೆ ಏನೋ ಒಂದು ಜೇಮ್ಸ್ ಕೊಟ್ಟಿದ್ದಾರೆ. ಜೇಮ್ಸ್ ಮಕ್ಕಳು ತಿಂತಾರಲ್ವ, ಚಾಕ್ಲೇಟ್, ಕಲರ್ ಚಾಕ್ಲೇಟ್, ಆ ಥರದ್ದು ಏನೋ ಒಂದು ರೆಡಿ ಮಾಡಿಬಿಟ್ಟು ಆ ಥರ ಪಪರ್ಮೆಂಟ್ ಕೊಟ್ಟಿದ್ದಾರೆ. ತಗೋ ಇದು ಬೆಸ್ಟ್, ವರ್ಲ್ಡ್ಸ್ ಬೆಸ್ಟ್ BP ಶುಗರ್ ಕಂಟ್ರೋಲಿಂಗ್ ಟ್ಯಾಬ್ಲೆಟ್ ಅಂತ. ಓಕೆ, ಸೊ ಈ ಕಡೆ ಇರೋವಂಥ 100 ಪೇಷಂಟ್ಸ್ಗೆ ಬೆಸ್ಟ್ ಮೆಡಿಸನ್ ರಿಯಲ್ ಆಗಿ ಕೊಟ್ಟಿದ್ದಾರೆ. ಓಕೆ, ಸೊ ರಿಯಲ್ ಆಗಿ ಕೊಟ್ಟಿದ್ದಾರೆ. ಮತ್ತೆ ಈ ಕಡೆ ಇರೋ 100 ಪೇಷಂಟ್ಸ್ಗೆ ಒಳ್ಳೆ ಸಾಂತ್ವನ, ಒಳ್ಳೆ ಮಾತು, ಪಾಸಿಟಿವ್ ಮಾತುಗಳನ್ನ ಹೇಳಿ ನರ್ಸ್ಗಳು ಟ್ರೀಟ್ ಮಾಡಿದ್ದಾರೆ. ಇಲ್ಲಿರೋರಿಗೆ ಏನು ಸಾಂತ್ವನ ಇಲ್ಲ, ಏನೂ ಇಲ್ಲ, ಬಟ್ ಬೆಸ್ಟ್ ಮೆಡಿಸನ್. ಸುಮ್ಮನೆ ನರ್ಸ್ಗಳು ಹಾಸ್ಪಿಟ್ಲಲ್ಲಿ ಬರ್ತಾರಲ್ವಾ, ಹೆಂಗೆ ಟ್ರೀಟ್ ಮಾಡ್ತಾರೆ? ಅಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಒಂದು ಸ್ಮೈಲ್ ಇಲ್ಲ, ಹೇಗಿದ್ರೆ ಅಂತ ಕೇಳೋರಿಲ್ಲ, ಏನಿಲ್ಲ ಅಲ್ವಾ? ಸೊ ಅಲ್ಲಿ ಮಾತ್ರ ಕೈ ಕೊಟ್ಬಿಟ್ಟು ನುಂಗ್ಬಿಡಿ ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಇಟ್ಬಿಟ್ಟು ಹೋಗ್ತಾರೆ. ನೋ ಕನೆಕ್ಟಿವಿಟಿ, ನೋ ಕಮ್ಯುನಿಕೇಶನ್. ಕ್ಲಿಯರ್ ಆಯ್ತಲ್ವಾ? ಸೊ 1 ತಿಂಗಳು ಎಕ್ಸ್ಪೆರಿಮೆಂಟ್ ಮಾಡಿದ್ಮೇಲೆ ಈ ಕಡೆ ಇರೋ ಪೇಷಂಟ್ಸು
ಅವರು 100% ರಿಕವರಿ ಆಗಿದ್ದಾರೆ. ಈ ಕಡೆ ಇರೋವಂಥ ಬೆಸ್ಟ್ ಮೆಡಿಸಿನ್ ಯಾರಿಗೆಲ್ಲ ಕೊಟ್ಟರು ಬಿ ಪಿ ಶುಗರ್ದು ಅವ್ರದ್ದು ನಾರ್ಮಲೈಸ್ ಆಗಿದೆ, ಅಂದರೆ ಇನ್ನೂ ಏರುಪೇರು ನಡೀತಾನೇ ಇದೆ. ದೇರ್ ಇಸ್ ನೋ ಸ್ಟೆಬಿಲಿಟಿ ಇನ್ ದೇರ್ ರಿಸಲ್ಟ್ಸ್. ಸೊ ಹಂಗಂದ್ರೆ ಯಾವ್ದು ಕೆಲಸ ಮಾಡಿರೋದು ಇಲ್ಲಿ? ಆತ್ಮವಿಶ್ವಾಸ, ಆ ಮೈಂಡ್ ಸೆಟ್ ಅಲ್ವಾ. ಸೊ ಕೊಡೋರ ಒಂದು ಒಳ್ಳೆ ಮಾತುಗಳು, ಮಾತ್ರೆ ಕೊಡೋರು ಏನೆಲ್ಲ ಒಂದು ಒಳ್ಳೆ ಮಾತಾಡಿದ್ದಾರೆ, ಆ ಒಳ್ಳೆ ಮಾತುಗಳು ಅಲ್ಲಿ ಕೆಲಸ ಮಾಡಿರೋದು. ಅವ್ರು ಕೊಡುವಂತ ಕಾನ್ಫಿಡೆನ್ಸು ಅಲ್ಲಿ ಕೆಲಸ ಮಾಡಿರೋದು, ಹೌದಲ್ವಾ? ಇಲ್ಲಿ ಯಾವ ಮಾತು ಇಲ್ಲ, ಕತೆ ಇಲ್ಲ, ಅವ್ರ ಕಷ್ಟ ಸುಖ ಕೇಳೋರು ಇಲ್ಲ. ಅವ್ರು ಬೆಸ್ಟ್ ಮೆಡಿಸಿನ್ ಕೊಟ್ಟಿದ್ರು, ಏನಾಗಿದೆ? ಇನ್ನೂ ರಿಪೋರ್ಟ್ಸ್ ಏರುಪೇರು, ಫ್ಲಕ್ಚುಯೇಷನ್. ಸೊ ಇದನ್ನ ಪ್ಲೆಸಿಬೋ ಎಫೆಕ್ಟ್ ಅಂತ ಹೇಳೋದು. ಯಾಕೆ ನಮ್ಗೆಲ್ಲ ಇಷ್ಟು ಕಾಯಿಲೆಗಳು ಬರುತ್ತೆ ಅಂದ್ರೆ ಮನಸ್ಸೇ ಅದಕ್ಕೆ ಕಾರಣ. ಮನಸ್ಸಿನ ಕಾಯಿಲೆ. ಇದನ್ನ ಇವತ್ತಿನ ಒಂದು ಕಾಲದಲ್ಲಿ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂತ ಹೇಳ್ತೀವಿ. ಸೈಕೋಸೊಮ್ಯಾಟಿಕ್ ಡಿಸೀಸ್ ಎಲ್ಲ ಮಾನಸಿಕ ದೈಹಿಕವಾಗಿ ಪರಿವರ್ತನೆ ಆಗ್ತಾ ಇರುವಂತ ಕಾಯಿಲೆಗಳು. ಸೊ ಇದೆಲ್ಲನೂ ನಾವು ಕಂಟ್ರೋಲ್ ಮಾಡ್ಬೋದು. ನೆಕ್ಸ್ಟ್ ಸ್ಲೈಡ್. ಸೊ ಯಾಕೆ ಅಂದ್ರೆ ಒಂದೊಂದು ಅಣುಗಳಲ್ಲೂ ನೀರಿನ ಅಂಶನೇ ಜಾಸ್ತಿ ಇರೋದು. ಒಂದೊಂದು ಅಣು ನಮ್ಮ ದೇಹದಲ್ಲಿ ಏನಿರುತ್ತೆ 75% ವಾಟರೇ ಇರೋದಲ್ಲಿ, ರಕ್ತದ ರೂಪದಲ್ಲಿ. ಸೊ ಅವಾಗ ನಾವು ಏನು ಮಾಡಬೇಕು? ಆ ವಾಟರ್ನ ಬೆಸ್ಟ್ ಆಗಿ ರಿಟೆನ್ಷನ್, ಇದ್ರ ಮೇಲೆ ರಿಸರ್ಚ್ ನಡೀತಾ ಇದೆ, ತುಂಬಾ ರಿಸರ್ಚ್ ನಡೀತಾ ಇದೆ. ಸೊ ವಾಟರ್ಗೆ ಅಬ್ಸಾರ್ಬಿಂಗ್ ಕೆಪಾಸಿಟಿ ಇದೆ. ವಾಟರ್ ಇಸ್ ಲಿವಿಂಗ್ ಅಂತ ಇವಾಗ ಸೈಂಟಿಸ್ಟ್ ಡಿಕ್ಲೇರ್ ಮಾಡಿದ್ದಾರೆ. ವಾಟರ್ ಇಸ್ ಲಿವಿಂಗ್ ಬಿಕಾಸ್ ವಾಟರ್ನ ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಒಂದು ಗ್ಲಾಸಲ್ಲಿ ವಾಟರ್ಗೆ ಚೆನ್ನಾಗಿ ಬೈದಿದ್ದಾರೆ, ಕೆಟ್ಟ ಶಬ್ದನ ಬಳಕೆ ಮಾಡಿ ಫ್ರೀಸರ್ಗೆ ಹಾಕಿಟ್ಬಿಟ್ಟಿದ್ದಾರೆ. ಇನ್ನೊಂದು ಗ್ಲಾಸ್ ಆಫ್ ವಾಟರ್ಗೆ ಒಳ್ಳೊಳ್ಳೆ ಪದಗಳನ್ನ ಯೂಸ್ ಮಾಡಿದ್ದಾರೆ. ನೀನು ತುಂಬಾ ಚೆನ್ನಾಗಿದ್ಯಾ, ನೀನು ತುಂಬಾ ಸುಂದರ, ನೀನು ತುಂಬಾ ರುಚಿಯಾಗಿದ್ಯಾ, ಈ ಥರ ಒಳ್ಳೆ ಪದಗಳನ್ನ ಯೂಸ್ ಮಾಡಿ ಫ್ರೀಸ್ ಮಾಡಿರೋದು. ಸೊ ಇನ್ನೊಂದು ಗ್ಲಾಸಲ್ಲಿರೋ ನೀರಿಗೆ ನೀನು ತುಂಬಾ ಕೆಟ್ಟದಾಗಿದ್ಯಾ, ವರ್ಸ್ಟ್ ಆಗಿದ್ಯಾ ನೀನು, ಈ ಥರ ಕೆಟ್ಟದಾಗಿ ಕುಗ್ಗುವಂಥ ರೀತಿಯಲ್ಲಿ ಪದಗಳನ್ನ ಬಳಕೆ ಮಾಡಿ ಫ್ರೀಸರ್ಗೆ ಇಟ್ಟಿದ್ದಾರೆ. ಫ್ರೀಸರಿಂದ ತೆಗೆದಿರುವಂಥ ಆ ವಾಟರ್ ಮಾಲಿಕ್ಯೂಲ್ಸ್ನ ಇದು ಮೈಕ್ರೋಸ್ಕೋಪ್ ಮೂಲಕ ನೋಡಿದಾಗ ಇಲ್ಲಿ ಒಳ್ಳೊಳ್ಳೆ ಚಿತ್ರ, ನಾವು ರಂಗೋಲೆ ಬಿಡಿಸ್ತೀವಲ್ಲ, ಮತ್ತೆ ಚಕ್ರಗಳನ್ನ ನೋಡಿದೀವಲ್ವಾ ದೇವಸ್ಥಾನಗಳಲ್ಲಿ, ಶ್ರೀಚಕ್ರ ಯಂತ್ರ. ಸೊ ಇಂಥ ಚಿತ್ರಗಳು ಒಳ್ಳೆ ಶಬ್ದನ ಬಳಸಿರುವಾಗ ನೀರಲ್ಲಿ ಮೂಡಿರುವಂಥದ್ದು, ಅದೇ ಬೈದು ಬಳಸಿರುವಂಥ ಶಬ್ದಗಳಲ್ಲಿ ಗನ್ ಹಿಡ್ಕೊಂಡು ಶೂಟ್ ಮಾಡ್ತಾ ಇರೋಂಥ ಚಿತ್ರ, ಮತ್ತೆ ವೈಲೆಂಟ್ ಆಗಿರುವಂಥ ಚಿತ್ರ, ವಿಕಾರವಾಗಿರುವಂಥ ಚಿತ್ರಗಳು, ನಾವೇನು ಹಾರರ್ ಮೂವೀಸಲ್ಲಿ ನೋಡ್ತೀವಿ ಆ ಥರ ಚಿತ್ರಗಳು ಫ್ರೀಸ್ ಆಗಿರುವಂಥ ಆ ವಾಟರ್ ಮಾಲಿಕ್ಯೂಲ್ಸ್ ಅಲ್ಲಿ ಕಾಣಿಸ್ತಾ ಇದೆ. ಇದೆಲ್ಲ ಫೋಟೋ ಗೂಗಲಲ್ಲೇ ಇದೆ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೋಡ್ಬೋದು, ಸರ್ಚ್ ಮಾಡಿ. ಓಕೆ, ಸೊ ಆ ಥರ ನಾವು ಪೊಲಾರಿಟಿನ ಮೇಂಟೈನ್ ಮಾಡೋದನ್ನ ಕಲಿಬೇಕು. ಸೊ ಹೈಯೆಸ್ಟ್ ಪೊಲಾರಿಟಿ ಒಂದೊಂದು ಸೆಲ್ಲಲ್ಲೂ ನಾವು ಬಿಲ್ಡ್ ಮಾಡುವಂಥ ಶಕ್ತಿನ ನಾವು ಪಡ್ಕೊಂಡ್ಬಿಟ್ರೆ ಈ ದೇಹ ಯಾವತ್ತೂ ಮುಪ್ಪನ್ನ ನೋಡೋದೇ ಇಲ್ಲ, ಅಥವಾ ನೋವು ಅನ್ನೋದನ್ನೇ ನೋಡೋದಿಲ್ಲ. ಸೊ ಇದು ನನ್ನದೇ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ನನಗೆ 3 ಮಕ್ಕಳು ಇರೋದು, 3 ಆಲ್ಸೋ ಇಸ್ ಸಿಸೇರಿಯನ್. ಲಾಸ್ಟ್ ಚೈಲ್ಡ್ ಈಸ್ ಬೀನ್ ಬಾರ್ನ್ ಆ್ಯಂಡ್ ಐ ವಾಸ್ ಬೆಡ್ ರಿಡನ್. ಸೊ ಐ ವಾಸ್ ಅಗೇನ್ಸ್ಟ್ ಅಲೋಪತಿ ಮೆಡಿಸಿನ್ ಆ್ಯಂಡ್ ಐ ಡಿಡ್ ನಾಟ್ ಟೇಕ್ ಈವನ್ 1 ಟ್ಯಾಬ್ಲೆಟ್. ಒಂದು ಟ್ಯಾಬ್ಲೆಟ್ ಕೂಡ ನಾನು ತಗೊಂಡಿಲ್ಲ. ಐ ವಾಸ್ ಏಬಲ್ ಟು ರಿಕವರ್ ದ ಹೋಲ್ ಬಾಡಿ, ಬಟ್ ಇಟ್ ಟುಕ್ ಲಿಟಲ್ ಟೈಮ್ ಬಿಕಾಸ್ ಐ ವಾಸ್ ಬೆಡ್ ರಿಡನ್. ಸ್ವಲ್ಪ ಟೈಮ್ ತಗೊಳ್ತು. ನನ್ನ ಆತ್ಮಸ್ಥೈರ್ಯ ಬಿಡದೇ ಇರೋ ಕಾರಣ ಯಾವ ಟ್ಯಾಬ್ಲೆಟ್ಸು ಅವಶ್ಯಕತೆ ಇರಲಿಲ್ಲ. ಓಕೆ, ಯಾಕೆಂದ್ರೆ ಐ ಆಮ್ ಲಿವಿಂಗ್ ಎಕ್ಸಾಂಪಲ್. ಸೊ ಅದನ್ನ ನಾನು ಈ ಒಂದು ಟೆಕ್ನಿಕ್ನ ಯೂಸ್ ಮಾಡಿಕೊಂಡೆ ರಿಕವರಿ ಆಗಿರೋದು. ಕಾಯಕಲ್ಪ ಮತ್ತೆ ಸರಳ ದೇಹಾಭ್ಯಾಸ. ಇನ್ನೂ ಪ್ರೂಫ್ ಬೇಕಾ? ಸೊ ಈ ಚಲನೆಗಳು ಏನ್ ನಡೀತಾ ಇದೆ, ಇದು ಜೀವಕಾಂತ ಶಕ್ತಿ ಪ್ರಾಣಶಕ್ತಿಯ ಮೂಲಕ ನಡೆಸ್ತಾ ಇರುತ್ತೆ. ಸೊ ಪ್ರಾಣಶಕ್ತಿ ಅಂದ್ರೆ ಇವಾಗ ನಾವು ಒಂದು ಬ್ಯಾಟ್ರಿಯಲ್ಲಿರುವಂತ ಒಂದು ನೀರಿರುತ್ತಲ್ವಾ, ಲಿಕ್ವಿಡ್ ಇದೆ ಅಲ್ವಾ ಬ್ಯಾಟ್ರಿಯಲ್ಲಿ, ಗೊತ್ತಿದೆ ಅಲ್ವಾ ಬ್ಯಾಟ್ರಿಯಲ್ಲಿರುವಂತ ನೀರಿನ ಅಂಶ,
ಸೊ ಈ ಪ್ರಾಣಶಕ್ತಿ ಕಣಗಳು ನೀರಲ್ಲಿರೋ ಬ್ಯಾಟ್ರಿ ತರ ಕೆಲಸ ಮಾಡುತ್ತೆ. ಆ ಬ್ಯಾಟ್ರಿಯಿಂದ ಬರೋ ಎನರ್ಜಿ ಜೀವಕಾಂತ ಶಕ್ತಿಯಾಗಿ ಕೆಲಸ ಮಾಡುತ್ತೆ. ಸೊ ಇದು ನಮ್ಗೆ ಫಸ್ಟ್ ಎಲ್ಲಿ ಸಿಕ್ಕಿರೋದು? ಈ ಪ್ರಾಣಶಕ್ತಿ ನಮ್ಗೆ ಎಲ್ಲಿಂದ ಸಿಕ್ತು? ಫಸ್ಟ್ ನಾವು ಹುಟ್ಟಬೇಕಾದ್ರೆ ತಂದೆ ತಾಯಿಯಿಂದ ಸಿಕ್ತಲ್ವಾ? ಸೊ ಈ ದೇಹ ಭೂಮಿಗೆ ಬಂದ್ಮೇಲೆ ಈ ಪ್ರಾಣಶಕ್ತಿ ಎಲ್ಲಿತ್ತು? ನಮ್ಮ ದೇಹದಲ್ಲಿ ಎಲ್ಲಿತ್ತು ಪ್ರಾಣಶಕ್ತಿ? ಜೋರಾಗಿ ಹೇಳಿ. ಎಲ್ಲ ಅಂಗಾಂಗಗಳಲ್ಲೂ ಪ್ರಾಣಶಕ್ತಿ ಇರಬೇಕು, ಆದ್ರೆ ಒಂದೊಂದು ಕೇಂದ್ರ ಅಂತ ಇರ್ಬೇಕಲ್ವಾ? ಇವಾಗ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ಕೇಂದ್ರ ಯಾವುದು? ಹಾರ್ಟ್. ಎಲ್ರಿಗೂ ಗೊತ್ತಲ್ವಾ? ಅದೇ ತರ ಗಾಳಿ ಬ್ರೀದಿಂಗ್ಗೆ ಕೇಂದ್ರ ಯಾವುದು? ಶ್ವಾಸಕೋಶ, ಲಂಗ್ಸ್. ಕರೆಕ್ಟ್ ಅಲ್ವಾ? ಅದೇ ತರ ಈ ಪ್ರಾಣಶಕ್ತಿಗೆ ಕೇಂದ್ರ ಯಾವುದು? ಹೊಟ್ಟೆನಾ? ಹೊಟ್ಟೆ ಉಷ್ಣಕ್ಕೆ ಕೇಂದ್ರ. ಜಠರಾಗ್ನಿ ಅಂತ ಹೇಳ್ತೀವಲ್ವಾ? ಸೊ ಹೊಟ್ಟೆ ಜಠರಾಗ್ನಿ ಇರುತ್ತೆ, ಉಷ್ಣಕ್ಕೆ ಕೇಂದ್ರ. ಹೀಟ್ ಎನರ್ಜಿ ಸರ್ಕ್ಯುಲೇಷನ್ಗೆ ಹೊಟ್ಟೆ ಕ್ಲೀನ್ ಆಗಿದ್ದಾಗ ಮಾತ್ರ ಹೀಟ್ ಎನರ್ಜಿ ಸರ್ಕ್ಯುಲೇಷನ್ ಸರಾಗವಾಗಿ ನಡೆಯುತ್ತೆ. ಓಕೆ, ಸೊ ಪ್ರಾಣಶಕ್ತಿ ಕೇಂದ್ರ ಯಾವುದು? ಗೊತ್ತಿರೋ ಅವ್ರು ಸೈಲೆಂಟ್ ಆಗಿ ಕೂತ್ಕೋಬೇಕು. ಇಲ್ಲ. ಸೊ ನಾವು ಹುಟ್ಟಬೇಕಾದಾಗ ಪ್ರಾಣಶಕ್ತಿ ತಂದೆ ತಾಯಿಯಿಂದ ಬಂತು. ಆವಾಗ ಹುಟ್ಟೋ ಮಗುವಲ್ಲಿ ನಾವು ಎಲ್ಲಿ ನೋಡ್ತೀವಿ ಆ ಪ್ರಾಣಶಕ್ತಿ ಮಿಡಿತ? ನೆತ್ತಿಯಲ್ಲಿ ಮಗುವನ್ನ ಪ್ರಾಣಶಕ್ತಿ ಮಿಡಿತ ನೋಡ್ತೀವಲ್ವಾ? ಮಗುನ ಕೇರ್ಫುಲ್ ಆಗಿ ಕ್ಯಾರಿ ಮಾಡಿ ಅಂತ ಹೇಳ್ತೀರಲ್ವಾ? ಸೊ ಅವಾಗ ಪ್ರಾಣಶಕ್ತಿ ಎಲ್ಲಿತ್ತು? ನೆತ್ತಿ. ಸೊ ಇದನ್ನ ನಾವು ಜೀವರಸ ಅಂತ ಕರಿತೀವಿ. ತಂದೆ ತಾಯಿ ನಮಗೆ ಕೊಟ್ಟಿರೋದು ಜೀವರಸ, ಅದನ್ನೇ ಸೆಕ್ಷುವಲ್ ವೈಟಲ್ ಫ್ಲೂಯಿಡ್ ಅಂತ ಕರಿತೀವಿ. SVF, ಸೆಕ್ಷುವಲ್ ವೈಟಲ್ ಫ್ಲೂಯಿಡ್. ಅದನ್ನೇ ನಾವು ಪ್ರಾಣಶಕ್ತಿ, ಲೈಫ್ ಫೋರ್ಸ್ ಎನರ್ಜಿ ಪಾರ್ಟಿಕಲ್ಸ್ ಅಂತ ಕರಿತೀವಿ. ಸೊ ಈ ಜೀವರಸ ನಾವು ಹುಟ್ಟಿದ ತಕ್ಷಣ ಎಲ್ಲಿತ್ತು? ನೆತ್ತಿಯ ಮೇಲಿತ್ತು. ಅದು ಬೆಳೀತಾ ಬೆಳೀತಾ ಏನಾಯ್ತು? ಇವಾಗ್ಲೂ ಇಲ್ಲೇ ಇದೆಯಾ? ಎಲ್ಲಾಯ್ತು? ಓ, ದೇಹ ಪೂರ್ತಿ ಆವರಿಸ್ಕೊಂಡು. ವೆರಿ ಗುಡ್. ಆಮೇಲೆ ಎಲ್ಲಾಯ್ತು? ಕೆಳಗಡೆ ಬಂದ್ಬಿಡ್ತಾ? ವೆರಿ ಗುಡ್ ಮೇಡಮ್. ಶಿ ಇಸ್ ಎಜುಕೇಟೆಡ್ ಇನ್ ಯೋಗ. ಓಕೆ, ನೆತ್ತಿಯಲ್ಲಿರೋದು ನಾವು ಬೆಳೀತಾ ಬೆಳೀತಾ ಬೆನ್ನು ಮೂಳೆಯ ಮುಖಾಂತರ, ನೆಕ್ಸ್ಟ್ ಬೆನ್ನು ಮೂಳೆಯ ಮುಖಾಂತರ ಇಳಿದು ಕೆಳಗಡೆ ಬಂತು. ಬೆನ್ನು ಮೂಳೆಯ ಕೊನೆಯ ತುದಿಯ ಭಾಗ ಮೂಲಾಧಾರ ಅಂತ ಕರಿತೀವಿ. ಓಕೆ, ಲಾಸ್ಟ್ ಬೋನ್ ಆಫ್ ದ ಸ್ಪೈನಲ್ ಕಾರ್ಡ್. ಸೊ ಇಲ್ಲಿ ಬಂದು ಇಳಿತು ಯಾವಾಗ? ನಮ್ಗೆ 14 ವಯಸ್ಸು ಆದಾಗ. ಸೊ ಕಾರಣ ಏನು ಇದಕ್ಕೆ? ಭೂಮಿಯ ಒಂದು ಗುರುತ್ವಾಕರ್ಷಣ ಶಕ್ತಿ. ಸೊ ಗುರುತ್ವಾಕರ್ಷಣ ಶಕ್ತಿಯ ಕಾರಣದಿಂದ ನಮ್ಮ ದೇಹ ಇದು ನೆಕ್ಸ್ಟ್ ಸ್ಲೈಡ್ ಬೆನ್ಮೂಳೆ ಇದೆ. ಓಕೆ, ಸೊ ಬೆನ್ನುಮೂಳೆಯ ಕೊನೆ ತುದಿ ಭಾಗದಲ್ಲಿ ಬಂದು ಸೇರಿತು. ಸೊ ಇದನ್ನ ನಾವು ಮೂಲಾಧಾರ ಅಂತ ಕರಿತೀವಿ. 14 ಇಯರ್ಸ್ ಆಫ್ ಏಜ್ಗೆ ಇದು ಆಕ್ಟಿವೇಶನ್ ಆಗುತ್ತೆ. ಅದಕ್ಕೆ ಮುಂಚೆ ನಮ್ಮ ದೇಹದಲ್ಲಿ ಯಾವುದೇ ಒಂದು ಭಾವನೆಗಳ ಉತ್ಪತ್ತಿ ಜಾಸ್ತಿ ಇರೋದಿಲ್ಲ. ಆದ್ರೆ ಇವಾಗಿನ ಕಾಲಮಾನದಲ್ಲಿ ಏನಾಗಿದೆ? ವಿ ಆರ್ ಪೋನ್ ಟು ಆಲ್ ದಿಸ್ ಮೀಡಿಯಾ, ಟಿವಿ, ಮೊಬೈಲ್, ಓಕೆ, ಮತ್ತೆ ಡಿಫ್ರೆಂಟ್ ಮೀನ್ಸ್ ಆಫ್ ಸೋಷಿಯಲೈಸಿಂಗ್. ಬೇರೆ ಬೇರೆ ರೀತಿ ನಾವು ಸೋಷಿಯಲೈಸ್ ಆಗ್ತಾ ಇದೀವಿ. ಯಂಗ್ಸ್ಟರ್ಸ್ ಏನಾಗ್ತಾ ಇದ್ದಾರೆ? ದೇ ಆರ್ ಪೋನ್ ಟು ದಿಸ್ ಸೆಕ್ಷುವಲ್ ಅಡಿಕ್ಷನ್ ಬಿಕಾಸ್ ಆಫ್ ದಿಸ್ ಆಕ್ಟಿವೇಶನ್ ಆಫ್ ದಿ ಜೆನೆಟಿಕಲ್ ಸೆಂಟರ್. ಮೂಲಾಧಾರನ ನಾವು ಜೆನೆಟಿಕ್ ಸೆಂಟರ್ ಅಂತ ಇಂಗ್ಲಿಷ್ನಲ್ಲಿ ಕರಿತೀವಿ. ಸೊ ಇದು ಪ್ರಾಕೃತಿಕ, ಎಲ್ಲ ಪ್ರಾಣಿಗಳಿಗೂ ಇದು ನಡೆಯುತ್ತೆ. ಆದರೆ ಯಾವುದಕ್ಕೂ ನಮಗಿರೋಷ್ಟು ಬುದ್ಧಿ ತಿಳುವಳಿಕೆ ಅವಕ್ಕಿರೋದಿಲ್ಲ. ಎಲ್ಲ ಪ್ರಾಣಿಗಳು ಅಷ್ಟೇ ನೋವನ್ನ ಅನುಭವಿಸ್ತವೆ, ಅಷ್ಟೇ ಆನಂದನೂ ಅನುಭವಿಸ್ತವೆ. ಆದರೆ ಅದನ್ನ ವ್ಯಕ್ತಪಡಿಸ್ಕೊಳ್ಳೋದಕ್ಕೆ ಬರೋದಿಲ್ಲ. ಆ ಒಂದು ಶಕ್ತಿ ಯಾರಿಗೆ ಕೊಟ್ಟಿರೋದು? ಭಗವಂತ ಮನುಷ್ಯನಿಗೆ ಮಾತ್ರ. ಅದಕ್ಕೆ ನಾವು ಇಷ್ಟೊಂದು ಸೋಷಿಯಲೈಸ್ ಆಗಿದ್ದೀವಿ, ಇಷ್ಟೊಂದು ಸೊಫಿಸ್ಟಿಕೇಟೆಡ್ ಲೈಫ್
ಲೀಡ್ ಮಾಡ್ತಾ ಇದೀವಿ? ಯಾವ್ದಾದ್ರು ಪ್ರಾಣಿ ನಮ್ಮಷ್ಟು ಸೊಫಿಸ್ಟಿಕೇಟೆಡ್ ಲೈಫ್ ನ ಲೀಡ್ ಮಾಡ್ತಾ ಇದೆಯಾ? ಏನ್ ಸರ್, ಇವಾಗ ನಾಯಿಗಳು ನೋಡ್ಬೇಕು, ಮಕ್ಕಳನ್ನೂ ಸಾಕಲ್ಲ, ಆ ತರ ಸಾಕ್ತಾರೆ. ಅದ್ರ ಮೇಲೆ ಇನ್ಶೂರೆನ್ಸ್ ಎಲ್ಲ ಮಾಡಿಟ್ಟಿದ್ದಾರೆ, ಕೋಟಿಗಟ್ಟಲೆ ಆಸ್ತಿ ಮಾಡ್ತಾ ಇದ್ದಾರೆ ನಾಯಿಗಳಿಗೆ. So that is different part of the society. We'll discuss about it. Okay, so ಇವಾಗ ಮೂಲಾಧಾರಕ್ಕೆ ಬಂದ ತಕ್ಷಣ ಏನಾಗುತ್ತೆ, ನಮ್ಮ ದೇಹ ಸೆಕ್ಷುವಲ್ ಆಕ್ಟಿವಿಟೀಸ್ಗೆ ರೆಡಿ ಆಯಿತು ಅಂತ. ಇದು ಪ್ರಕೃತಿಯಲ್ಲಿ ನಡೆಯುವಂತ ಸಹಜ ಕ್ರಿಯೆ. ಸೊ ಈಗ ನಾವು ಈ ಒಂದು ಸೆಕ್ಷುವಲ್ ಆಕ್ಟಿವಿಟೀಸ್ ಮಾಡಕ್ ಮುಂಚೆ ಅದ್ರ ಬಗ್ಗೆ ತಿಳುವಳಿಕೆ, ಅರಿವು ನಾವು ಸಮಾಜದಲ್ಲಿ ಮೂಡಿಸ್ತಾ ಇದೀವಾ? ಇಲ್ಲ. ಕತ್ಲಲ್ಲಿ ಕರಡಿಗೆ ಜಾಮೂನು ತಿನ್ನಿಸೋದರ ಏನ್ ಮಾಡ್ತಾರೆ, ಯಾರಿಗೋ ತಂದು ಯಾರನ್ನೋ ಕಟ್ತಾರೆ. ಅಲ್ಲಿ ಅವ್ರಿಗೆ ಏನೋ ಸಮಂಜಸ ಇದೆಯಾ, ಒಪ್ಪಿಗೆ ಇದೆಯಾ ಇಲ್ವಾ ಅಂತ ಏನೂ ಕೇಳೋದಿಲ್ಲ. ಪ್ರಾಣಿಗಳಿಂದ ವರ್ಸ್, ಹೌದಲ್ವಾ? ಪ್ರಾಣಿಗಾದ್ರೂ ಒಂದು ಅವಕಾಶ ಇದೆ, ಆದ್ರೆ ಮನುಷ್ಯನಿಗೆ ಅವಕಾಶನೇ ಇಲ್ಲ, ಸ್ವತಂತ್ರನೇ ಇಲ್ಲ. ಸೊ ಇವಾಗ ನಾವು ಯಾಕೆ ಸೆಕ್ಷುವಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಬೇಕು? ಏನ್ ನಿಯಮ ಹಂಗೆಲ್ಲ ಹೇಳ್ಬಿಟ್ರೆ ನಾವು ಒಪ್ಕೊಳ್ಳಲ್ಲ. ಕ್ಲಾರಿಫಿಕೇಶನ್ ಇರಬೇಕು, ಜಸ್ಟಿಫಿಕೇಶನ್ ಇರಬೇಕು. ಎಸ್, ಎವ್ರಿ ಜನರೇಷನ್ ಹ್ಯಾಸ್ ಟು ಲರ್ನ್ ದಿಸ್. ಇವಾಗ ನಾವೇ ಎಷ್ಟು ಜನ ನಮ್ಮ ಮಕ್ಕಳ ಹತ್ರ ಸೆಕ್ಸ್ ಬಗ್ಗೆ ಮಾತಾಡ್ತೀವಿ? ಎಷ್ಟು ಜನ ಅಪ್ಪ ಅಮ್ಮ ನಮ್ಮ ಹತ್ರ ಸೆಕ್ಸ್ ಬಗ್ಗೆ ಮಾತಾಡಿದ್ದಾರೆ? ಪ್ರಾಣಿಗಳಿಂದ ಬಂದಿರೋ ಬಡವಳಿ. ಆದ್ರೆ ಪ್ರಾಣಿಗಳು ನಮ್ಗಿನ್ನ ಒಳ್ಳೆ ಜೀವನ ನಡೆಸ್ತವೆ ಅಲ್ವಾ? ಸೊ ವೈ ಶುಡ್ ವಿ ಹ್ಯಾವ್ ಸೆಕ್ಸ್? ಇದು ಸೆಕ್ಸ್ ಏನೋ ಸೆಕ್ಷುವಲ್ ವೈಟಲ್ ಫ್ಲೂಯಿಡ್ ಡೀಟೇಲ್ಸ್. ಪ್ರಕೃತಿ ಅಂದ್ರಲ್ವಾ, ಸೊ ಪ್ರಕೃತಿದತ್ತವಾಗಿ ನಮ್ಮ ದೇಹದಲ್ಲಿ ನಡೀತಾ ಇರುವಂತ ಕ್ರಿಯೆಗಳನ್ನೇ ನಾವು ಅರ್ಥ ಮಾಡ್ಕೊಂಡಾಗ ವೈ ಶುಡ್ ವಿ ಹ್ಯಾವ್ ಸೆಕ್ಸ್ ಅನ್ನೋದಕ್ಕೆ ಅಲ್ಲಿ ನಮಗೆ ತಿಳುವಳಿಕೆ ಸಿಕ್ಬಿಡುತ್ತೆ. ಇವಾಗ ಮೂಲಾಧಾರದಲ್ಲಿ ನಮಗೆ ಸೆಕ್ಷುವಲ್ ವೈಟಲ್ ಫ್ಲೂಯಿಡ್ ಪ್ರೊಡಕ್ಷನ್ ಆಗುತ್ತೆ 14 ವಯಸ್ಸಿಂದ. ಆದ್ರೆ ನಮ್ಮ ಯೂರಿನೇಷನ್, ಸ್ಟೂಲ್ಸ್ ಎಲ್ಲಾನು ಅಲ್ಲೇ ಇರೋದಲ್ವಾ, ಹೌದಲ್ವಾ? ಸೊ ನಾವು ಅದನ್ನೆಲ್ಲ ತಡೆದಿಟ್ಕೊಂಡಿದೀವ? ಎಷ್ಟೋ ವರ್ಷ ತಡೆದಿಟ್ಟಿದೀವ? ದಿನಕ್ಕೆ 5 ಸತಿ ಆದ್ರೂ ಯೂರಿನೇಷನ್ ಹೋಗ್ತೀವಿ, ಮತ್ತೆ ಅಟ್ಲೀಸ್ಟ್ ಸತ್ತೇ ಹೋಗ್ತಾರೆ. ಎಕ್ಸಾಕ್ಟ್ಲಿ. ಸೊ ಅಟ್ಲೀಸ್ಟ್ ಡೈಲಿ 1 ಟೈಮ್ ಆದ್ರೂ ಸ್ಟೂಲ್ಸ್ ನಾವು ಪಾಸ್ ಮಾಡಬೇಕು ಅಲ್ವಾ, ಪಾಸ್ ಔಟ್ ಮಾಡಬೇಕು. ಸೊ ದೇಹನ ಬರೀ ಇನ್ಪುಟ್ ಮಾತ್ರ ಮಾಡೋದು ಕಲ್ತಿದೀವಿ ನಾವು, ಔಟ್ಪುಟ್ ಮಾಡೋದೇ ಬರಲ್ಲ ನಮ್ಗೆ. ಔಟ್ಪುಟ್ ಅಂದ್ರೆ ಏನು? ದೇಹದಿಂದ ಹೊರಗಡೆ ಹಾಕೋದು, ಎಲ್ಲ ಒಳಗಡೆ ಇಟ್ಕೊಂಡು ಕುತ್ಕೋತೀವಿ. ಸ್ಟ್ರೆಸ್, ಟೆನ್ಷನ್, ಎಲ್ಲ ನೆಗೆಟಿವ್ ಎಮೋಷನ್ಸ್ ಇಂದ ಇಟ್ಕೊಂಡು ಈವನ್ ಕಸ ಕಡ್ಡಿ ಟಾಕ್ಸಿನ್ಸ್ ಎಲ್ಲಾನು ದೇಹದಲ್ಲಿ ಒಳಗಡೆನೆ ಹಿಡಿದಿಟ್ಕೊಳ್ಳೋ ಅಂತ ಅಭ್ಯಾಸ ನಮ್ಗೆ ಬಂದ್ಬಿಟ್ಟಿದೆ, ಹೌದಲ್ವಾ? ಸೊ ಇವಾಗ ನಾವು ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ನಮ್ಗೆ ಫೋರ್ಸ್ ಬರುತ್ತಲ್ವಾ, ಒತ್ತಡ ಕ್ರಿಯೇಟ್ ಆಗುತ್ತಲ್ವಾ? ಸೊ ಅದೇ ರೀತಿ ಒತ್ತಡ ನಮ್ಗೆ ಸೆಕ್ಷುವಲ್ ಆಕ್ಟಿವೇಶನ್ ಆದಾಗ ಕ್ರಿಯೇಟ್ ಆಗುತ್ತೆ ದೇಹದಲ್ಲಿ. ಸೊ ಇದನ್ನ ನಾವು ಹೆಚ್ಚು ಕಾಲ ತಡೆದಿಟ್ಕೊಳ್ಳಕ್ ಆಗಲ್ಲ. ಈ ಒಂದು ಸೆಕ್ಷುವಲ್ ಆಕ್ಟಿವೇಶನ್ ಒಂದು ಗಂಡಿನ ದೇಹದಲ್ಲಿ ಎವ್ರಿ ಡೇ ನಡೆಯುತ್ತೆ. ಎವ್ರಿ ಡೇ ಸೈಕಲ್ ಇಸ್ ಫಾರ್ ಮೇಲ್, ಬಟ್ ಫಾರ್ ಫೀಮೇಲ್ ಇಟ್ ಇಸ್ 15 days once, because we have monthly periods. Okay, once in a month period ಮೂಲಕ ಲೇಡೀಸ್ಗೆ ಹೊರಗಡೆ ಹೋಗುತ್ತೆ, ಬಟ್ ಮೆನ್ ವಿಲ್ ಜನರೇಟ್ ಎವ್ರಿ ಡೇ. Okay, do you agree? Yes. So why should we have the sex? ನಮಗೆ ಲೈಂಗಿಕ ಜೀವನ ಯಾಕೆ ಬೇಕು? ಹೆಣ್ಣಿಗಿನ್ನ ಹೆಚ್ಚಾಗಿ ಗಂಡಿಗೆ ಯಾಕೆ ಬೇಕು ಸಮಾಜದಲ್ಲಿ? Because he produces every day the sexual vital fluid. ಒಂದು ಯೂರಿನೇಷನ್ ನಾವು ಅರ್ಧ ಗಂಟೆ ಕ್ಯಾಚ್ ಮಾಡಿ ಇಟ್ಕೊಳ್ಳೋಕ್ಕಾಗಲ್ಲ ಅಲ್ವಾ? ಅದು ಬಾಡಿಯಿಂದ ರಿಲೀಸ್ ಆಗಿದ ತಕ್ಷಣ ನಮಗೆ ಎಷ್ಟು ರಿಲ್ಯಾಕ್ಸ್ ಆಗುತ್ತಲ್ವಾ? ಸೇಮ್ ವೇ a man produces sexual vital fluid every day and he has to learn the ways to handle it. ಅದನ್ನ ಯಾವ ರೀತಿ ದೇಹದಲ್ಲಿ ಸಕ್ರಿಯವಾಗಿ ಉಪಯೋಗಿಸ್ಕೋಬೇಕು
ತೊಡಗಿಸ್ಕೋಬೇಕು ಅನ್ನೋದನ್ನ ಕಲಿಬೇಕು. ದೇಹದಿಂದ ಯಾವ ರೀತಿ ಹೊರಗಡೆ ಹಾಕ್ಬೇಕು ಅನ್ನೋದನ್ನು ಕಲಿಬೇಕು. ಇದಕ್ಕೆ ತಿಳುವಳಿಕೆ ಬೇಕಾ ಬೇಡವಾ? ಬಟ್ ಆದ್ರೂ ಮಕ್ಕಳು ಜಾಸ್ತಿ ಹುಟ್ತಾನೆ ಇದ್ದಾರೆ. ನಮ್ಮ ದೇಶ ನಂಬರ್ 1 ಆಗಿದೆ ಇವಾಗ ಪಾಪ್ಯುಲೇಷನ್ ಅಲ್ಲಿ. ಹಿಂದೆ ಎಲ್ಲ ನಮ್ಗೆ ಏನ್ ಹೇಳ್ತಾ ಇದ್ರು, ಮಕ್ಕಳು ಮಾಡ್ಕೊಳಕ್ ಮಾತ್ರನೇ ನಾವು ಲೈಂಗಿಕ ಕ್ರಿಯೆ ನಡೆಸಬೇಕು ಅನ್ನೋ ತಪ್ಪು ಭಾವನೆನ ಮಧ್ಯದಲ್ಲಿ ತಂದ್ಕೊಟ್ಬಿಟ್ರು. ಓಕೆ, ಸೊ ಅದಕ್ಕೋಸ್ಕರ ನಮ್ಗೆ ಮದುವೆ ಅನ್ನೋ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡಿಕೊಟ್ರು. ಹೆಣ್ಣು ಮಕ್ಕಳ ರಕ್ಷಣೆಗಾಗಿ, ಸಮಾಜದ ಒಂದು ಪೋಷಣೆಗಾಗಿ ಅಷ್ಟೇ. ಒಪ್ತೀರಾ? ಅದು ಬಿಟ್ರೆ ಮಾನವರಾಗಿ ಪ್ರಕೃತಿಯಲ್ಲಿ ಇದ್ಯಾವ ರೂಲ್ಸು ಇಲ್ಲ ಬೇರೆದು. ಪ್ರಕೃತಿ ನಿಯಮ ಏನು? ನಿನ್ಗೆ ಯೂರಿನ್ ಅರ್ಜೆಂಟ್ ಆಯ್ತಾ, ಹೋಗು ಯೂರಿನೇಷನ್ಗೆ. ನಿನ್ಗೆ ಟಾಯ್ಲೆಟ್ ಮೋಷನ್ ಅರ್ಜೆಂಟ್ ಆಯ್ತಾ, ಹೋಗು ಮೋಷನ್ಗೆ. ಹಂಗೆ ಲೈಂಗಿಕ ಕ್ರಿಯೆಗೆ ನಿನ್ಗೆ ತೊಡಗಿಸ್ಕೋಬೇಕು ಅನ್ನೋದು ಬರ್ತಾ ಇದೆಯಾ, ಉತ್ಪತ್ತಿ ಜಾಸ್ತಿ ಆಗ್ತಾ ಇದೆಯಾ, ನೀನ್ ಮುಗಿಸ್ಕೋಬೇಕು ಲೈಂಗಿಕ ಕ್ರಿಯೆನ. ಆದ್ರೆ ನೀವೇನ್ ಮಾಡ್ತಿದೀವಿ ಇಲ್ಲೆಲ್ಲ ನಾವೆಲ್ಲರೂ ಸೇರಿ ಏನ್ ಮಾಡ್ತಾ ಇದೀವಿ? ತಡ್ಕೊಳ್ಳೋದು. ಹೌದಾ? ಮಾತಾಡಕ್ಕೂ ಹಿಂಜರಿಯೋದು. ಒಂದು ಹೆಣ್ಣು ಗಂಡು ಜೊತೆ ಕೂತ್ಕೊಂಡು ಮಾತಾಡಿದ್ರೆ ಓ ಇವ್ರದ್ದೇನೋ ನಡೀತಾ ಇದೆ, ಅಲ್ಲೇನಾದ್ರು ಮಾಡ್ತಾ ಇದಾರ ಅವರು. ಅವ್ರು ಏನಾದ್ರು ಮಾಡ್ಕೊಂಡ್ರೆ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಮಾತಾಡಿ ನಿಮ್ಗೇನ್ ಸಿಗುತ್ತೆ? ಓ ನನಗೆ ಸಿಕ್ಕಿಲ್ಲ ಅನ್ನೋ ಹೊಟ್ಟೆವ್ರಿ. ಹೌದಾ? ಕರೆಕ್ಟಾ? 100%. ಯಾಕಂದ್ರೆ ಮನುಷ್ಯನ ಬುದ್ಧಿ ಈ ತರ ಕೆಲಸ ಮಾಡ್ತಾರೆ. ಸಾಕ್ಷಿ ಇದೆ. ಲೇಡೀಸ್ಗೆ ಇರೋದು ಅದೊಂದೇ ಅಸ್ತ್ರ ಸರ್. ಯಾಕೆ ಅಂದ್ರೆ ಅವ್ರನ್ನೆಲ್ಲ ಮನೆಯಲ್ಲಿ ಬಂಧಿಸಿಟ್ಟಿದ್ದೀರಾ ಎಷ್ಟೋ ವರ್ಷಗಳ ಕಾಲ. ಅವಳು ಬೇಕು ಬೇಡಗಳನ್ನ ಯಾರು ಕೇಳೋದೇ ಗತಿ ಇಲ್ಲ ಇಲ್ಲಿ. ಸೊ ಇನ್ನೇನ್ ಮಾಡ್ತಾರೆ? ಮಾತಾಡ್ತಾರೆ. ಮಾಡಕ್ಕಂತೂ ಯಾರು ಇಲ್ವಲ್ಲ. ಸಮಾಧಾನ ಜಸ್ಟ್ 1% 5% ಸಮಾಧಾನ. ಹೌದಲ್ವಾ? These are all the stress and frustration which we are holding inside. We should learn to talk and we should learn to release out. ಅಪ್ಪ ಮಗನ ಜೊತೆ ಮಾತಾಡಲ್ಲ, ತಾಯಿ ಮಗಳ ಜೊತೆ ಮಾತಾಡಲ್ಲ, ಅಪ್ಪ ಮಗಳ ಬಾಂಧವ್ಯ ಸರಿ ಇರಲ್ಲ, ಅಥವಾ ಮಗಳು ಏನೋ ತಮ್ಮನ ಜೊತೆ ಮಾತಾಡಲ್ಲ, ಅಕ್ಕ ತಂಗಿ ಅಥವಾ ಅಕ್ಕ ತಮ್ಮ, ಅಣ್ಣ ತಂಗಿ ಏನಾದ್ರೂ ಬಾಂಧವ್ಯ ಸರಿಯಾಗಿದೆಯಾ ಈ ಸಿಸ್ಟಮ್ ಅಲ್ಲಿ? ಮತ್ತೆ ಯಾಕೆ ಬೇಕು ಈ ಸಿಸ್ಟಮ್? ಐ ಕ್ವೆಶ್ಚನ್ ದಟ್. ಸಮ್ ಪರ್ಸೆಂಟ್ ಅಲ್ಲಿ ಇರುತ್ತೆ, ಸಮ್ ಪರ್ಸೆಂಟ್ ಯಾವ್ದಿದೆ ಗೊತ್ತಾ? ಟ್ರೈನಿಂಗ್ ಕೊಟ್ಟಿರ್ತಾರೆ ಚಿಕ್ಕ ವಯಸ್ಸಿಂದನು. ಹೆಣ್ಮಗು ಹೆಂಗ್ ಬೆಳಿಬೇಕು, ಗಂಡ್ ಮಗು ಹೆಂಗ್ ಬೆಳಿಬೇಕು ಟ್ರೈನಿಂಗ್ ಕೊಟ್ಟಿರ್ತಾರೆ. ಸಂಸ್ಕಾರ ಅಂತ ಅದು ದೊಡ್ಡ ಪದ ಸರ್. ಟ್ರೈನಿಂಗ್ ಕೊಟ್ಟಿರ್ತಾರೆ. ಇವಾಗ ನಾವು ನಾಯಿಗಳಿಗೆ ಟ್ರೈನಿಂಗ್ ಕೊಡ್ತೀವಲ್ವಾ, ಹಾಗೆ ಅಷ್ಟು ಮಾತ್ರ ಸೊಸೈಟಿ ಮುಂದೆ ತೋರಿಸ್ಕೊಳ್ಳೋದಕ್ಕೆ ಅದನ್ನ ಡಿಪಿಕ್ಟ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಟು ಯಾರಾದ್ರೂ ಅವ್ರ ನೋವುಗಳನ್ನ, ದುಃಖಗಳನ್ನ ಒಂದು ಅಣ್ಣ ತಂಗಿ ಜೊತೆ ಹೇಳ್ಕೊತಾಳ ಅಥವಾ ತಂಗಿ ಅಣ್ಣನ ಜೊತೆ ಧೈರ್ಯವಾಗಿ ಹೇಳ್ಕೊತಾಳ? ಒಪ್ಕೊಳ್ತೀರಲ್ಲ? ಅದಕ್ಕೆ ಈ ಕ್ಲಾಸಿಗೆ ಕರ್ಕೊಂಡ್ಬಂದು ಕೂರಿಸಿ ನಾವು ಅವ್ರಿಗೆ ತಿಳುವಳಿಕೆ ಕೊಡ್ತೀವಿ. ಒಂದು ತಾಯಿ ಮಗಳ ಹತ್ರ ಅವ್ಳ ಪೀರಿಯಡ್ಸ್ ಬಗ್ಗೆ ಮಾತಾಡಲ್ಲ, ಇವತ್ತು ಹೈಜೀನ್ ಬಗ್ಗೆ ಮಾತಾಡಲ್ಲ. ಆ ಮಗು ಒದ್ದಾಡ್ತಾ ಇರ್ತಾಳೆ, ಹೊಟ್ಟೆ ನೋವ್ತಾ ಇರುತ್ತೆ ಅಥವಾ ಇನ್ನೊಂದೇನೋ ಪ್ರಾಬ್ಲಮ್, ಅವಳಿಗೆ ರಕ್ತಸ್ರಾವ ಆಗ್ತಾ ಇರುತ್ತೆ. ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ಬೇಕಂತ ಗೊತ್ತಾಗ್ತಾ ಇರಲ್ಲ, ಯಾರ ಹತ್ರ ಹೇಳ್ಕೋಬೇಕಂತ ಗೊತ್ತಾಗ್ತಾ ಇರಲ್ಲ. ಅವಾಗ ಏನಾಗುತ್ತೆ, ಎಮೋಷನಲಿ ಡಿಸ್ಟ್ರೆಸ್ ಆಗ್ಬಿಟ್ಟು ನಾನು ಯಾಕಾದ್ರೂ ಹೆಣ್ಣಾಗಿ ಹುಟ್ಟಿದೀನೋ, ನನ್ಗೆ ಯಾಕಾದ್ರೂ ಈ ಪೀರಿಯಡ್ಸ್ ಬರುತ್ತೋ, ಈ ತರ ಲೆವೆಲ್ಗೆ ಅವರು ಎಮೋಷನ್ಸ್ನ ತಗೊಂಡೋಗ್ತಾರೆ. ಅವ್ರ ಯೋಚನೆಗಳು ನೆಗೆಟಿವ್ ಆಗುತ್ತೆ. ಅದಕ್ಕೆ ಈಗ ಗರ್ಭಕೋಶದ ಸಮಸ್ಯೆಗಳು, ಮಕ್ಕಳಾಗ್ತಾ ಇಲ್ಲ, ವೀರ್ಯದ ಒಂದು ವೀಕ್ನೆಸ್, ಹೆಣ್ಣಲ್ಲೂ ಅಷ್ಟೇ ಗಂಡಲ್ಲೂ ಅಷ್ಟೇ. ಥೈರಾಯ್ಡ್ ಯಾಕೆ ಬರ್ತಾ ಇದೆ? ಮುಂಚೆ ಗಂಡಸರಿಗೆ ಥೈರಾಯ್ಡ್ ಇರಲಿಲ್ಲ 20 years ಬ್ಯಾಕ್. ಬಟ್ ಇವಾಗ ಎವ್ರಿ ಮ್ಯಾನ್ ಇಸ್ ಫೇಸಿಂಗ್ ಥೈರಾಯ್ಡ್ ಪ್ರಾಬ್ಲಮ್ ಬಿಕಾಸ್ ಹಿ ಇಸ್ ನಾಟ್ ಎಕ್ಸ್ಪ್ರೆಸಿಂಗ್ ಹಿಸ್ ಫೀಲಿಂಗ್ಸ್. ಅವ್ರ ವಾಯ್ಸ್ನ ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕೆ ಬಳಸ್ಕೊಳ್ತಾ ಇಲ್ಲ.
ಯಾರಿಗೆಲ್ಲ ಇದೆ ಥೈರಾಯ್ಡ್ 100% ಬಂದಿದೆ. 100%. I had thyroid problem after my first child delivery. It was 800 as T4. T4 ಇರಬೇಕಾಗಿರೋದು just 14 range ಅಲ್ಲಿ ಇರಬೇಕು. 14 to 24 is normal range. But I had 800. Malya hospital ಅಲ್ಲಿ they had suggested me to insert radioactive tablet in my throat. I am talking about around 18 years back. I rejected because I am a chemistry student. I am a science student. I rejected. I did not want to suffer for my whole life. ನಾನು ಹೋಮಿಯೋಪತಿ ಟ್ರೀಟ್ಮೆಂಟ್ ತಗೊಂಡೆ, ಜಸ್ಟ್ 3 ತಿಂಗಳಲ್ಲೇ ವಾಸಿ ಆಗೋಯ್ತು. Is that miracle? No, I stood up for myself. I raised my voice. I Malya hospital ಅಲ್ಲಿ ಡಾಕ್ಟರ್ ಹತ್ರ ಹೋಗಿದ್ದೀನಿ. I am not able to control my emotions. I am crying in front of the doctor. She is not able to console me. Bloody shit, one word. She is not able to console me. Malya hospital ಎಷ್ಟು ದೊಡ್ಡ hospital. 18 years back. There itself I decided bloody doctors are nothing to me. I am a doctor for my own self. ಯಾವ ಡಾಕ್ಟರ್ಸ್ ಗೆ ಕನ್ಸೋಲ್ ಮಾಡ್ತಾರೆ? ಹಾಸ್ಪಿಟಲ್ಗೆ ಹೋಗ್ತಾರೆ, ಆಲ್ರೆಡಿ ಸತ್ತೋಗಿರೋ ಡೆಡ್ ಬಾಡಿನ ಇಟ್ಕೊಂಡು 4 ದಿನ IVF ಟ್ರೀಟ್ಮೆಂಟ್, ICU ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನಾವು ಟ್ರೈ ಮಾಡ್ತಾ ಇದೀವಿ, ಪ್ರಯತ್ನ ಪಡ್ತಾ ಇದೀವಿ ಅಂತ ಹೇಳಿ ಬಿಲ್ಗಳು ಹಾಕಿ ಡೆಡ್ ಬಾಡಿನ ಕೊಡ್ತಾರೆ. ನನ್ನ ಕಣ್ಣು ಮುಂದೆನೇ ಇದನ್ನ ಮಾಡಿರೋದು. ಇಟ್ಸ್ ಆಲ್ ಮನಿ ಮೇಕಿಂಗ್. ವೇರ್ ಇಸ್ ದ ಎಥಿಕ್ಸ್? ಮತ್ತೆ ಆದ್ರೂ ಹಾಸ್ಪಿಟಲ್ಗೆ ಹೋಗ್ತಾನೆ ಇರ್ತೀವಲ್ಲ ಸರ್. ಯಾರು ಇದನ್ನ ಬದಲಾಯಿಸ್ತಾರೆ? ಯಾರು ಬದಲಾಯಿಸ್ತಾರೆ? ನಾವೇ ತಾನೇ ಬದಲಾಯಿಸ್ಕೋಬೇಕು. ನಾವು ಪ್ರತಿಯೊಬ್ರು ಒಂದು ದೃಢ ಸಂಕಲ್ಪದಿಂದ ಇಷ್ಟು ಶಕ್ತಿಯುತವಾಗಿ ನಮ್ಮ ಬುದ್ಧಿ ತಿಳುವಳಿಕೆನ ಬೆಳೆಸ್ಕೊಂಡು ನಮ್ಮ ದೇಹನ ಹೆಂಗ್ ಕಾಪಾಡ್ಕೊಳ್ಳೋದು ಅಂತ ನಾವು ತಿಳ್ಕೊಂಡು ಅದನ್ನ ಫಸ್ಟ್ ನಾವು ಫಾಲೋ ಮಾಡಿದಾಗ ನಾವು 4 ಜನಕ್ಕೆ ಹೇಳ್ಬೋದಲ್ವಾ? ಹೌದಲ್ವಾ? ಸೊ ಫಸ್ಟ್ ಈ ಪಾಠ ಫಸ್ಟ್ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಇಲ್ಲೇ ಬಿಟ್ಬಿಟ್ಟು ಮನೆಗೆ ಹೋಗಿ ನಾನು ಹಂಗೆ ಇರ್ತೀನಿ ಅಂತ ಎಲ್ಲ ಹೇಳೋದಲ್ಲ. ಫಸ್ಟ್ ಅಳವಡಿಸ್ಕೋಬೇಕು. ಏನೇ ತಿಳುವಳಿಕೆ ಇದ್ರು ಅದನ್ನ ನೀವು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಾವು ಇದೆಲ್ಲ ಹೇಳ್ಕೊಟ್ಟು ಸಾರ್ಥಕ. ಓಕೆ, ಸೊ ಈ ಒಂದು